नमो सिद्धाणं नमो आर्याणं नमो वज्रायाणं नमो लोले सवसागुणं नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂಥ ಸಮಯಸಾರ ಪರಮಾಗಮದ ಮೇಲೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚಿಸಲ್ಪಟ್ಟಂಥ ಆತ್ಮಖ್ಯಾತಿ ಟೀಕೆಯೊಳಗ ಮೂಡಿ ಬರ್ತಿರುವಂಥ ಕಲಶರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯೊಳಗೆ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ರಚಿಸಿದ್ದರು. ಅದರಲ್ಲಿ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. 4ನೇ ಅಧಿಕಾರ ಪುಣ್ಯಪಾಪ ಅಧಿಕಾರದ ಪ್ರಥಮ ಮಂಗಲಮಯ ಕಲಶ ಇದೆ. ತತ್ಕರ್ಮಶುಭಾಶುಭಭೇದತೋ ದ್ವಿತಯತಾಂ ದದಮೈಕ್ಯಮುಪಾಲಯನ್ ಗಲಪಿತನಿರ್ಭರಮೋಹರಜಾ ಅಯಂ ಸ್ವಯಮುದೇತ್ಯವಬೋಧಸುಧಾಪ್ಲವಃ. ಅಯಂ ಅವಬೋಧಃ ಸುಧಾಪ್ಲವಃ ಸ್ವಯಂ ಉದೇತಿ. ವಿದ್ಯಮಾನವಿರುವ ಶುದ್ಧ ಜ್ಞಾನ ಪ್ರಕಾಶವು ಅದುವೇ ಚಂದಿರನಂತೆ ಹೇಗಿದೆಯೋ ಹಾಗೆ ತನ್ನ ಪ್ರಕಾಶಪುಂಜದ ಮೂಲಕ ಪ್ರಕಟವಾಗುತ್ತದೆ. ಹೇಗಿದೆ? ಗ್ಲಪಿತ ನಿರ್ಭರ ಮೋಹರಜ, ಅತ್ಯಂತ ಸಘನವಾದ ಮಿಥ್ಯಾತ್ವ ಅಂಧಕಾರವನ್ನು ದೂರ ಮಾಡಿರುವಂಥದ್ದಿದೆ. ಭಾವಾರ್ಥವೂ ಈ ಪ್ರಕಾರವಿದೆ. ಚಂದಿರನ ಉದಯವಾದ ಮೇಲೆ ಅಂಧಕಾರವು ನಾಶವಾಗುತ್ತದೆ. ಶುದ್ಧ ಜ್ಞಾನದ ಪ್ರಕಾಶವಾದ ಮೇಲೆ ಮಿಥ್ಯಾತ್ವ ಪರಿಣಮನವು ನಾಶವಾಗುತ್ತದೆ. ಏನು ಮಾಡುತ್ತಾ ಜ್ಞಾನಚಂದಿರನು ಉದಯವಾಗುತ್ತಾನೆ? ಅಥ ತತ್ ಕರ್ಮ ಐಕ್ಯಂ ಉಪಾನಯನ್. ಇಲ್ಲಿಂದ ಮುಂದೆ ರಾಗಾದಿ ಅಶುದ್ಧ ಚೇತನ ಪರಿಣಾಮ ರೂಪ ಅಥವಾ ಜ್ಞಾನಾವರಣಾದಿ ಪುದ್ಗಲ ಪಿಂಡರೂಪ ಕರ್ಮಗಳ ಏಕತ್ವತನವನ್ನು ಸಾಧಿಸುತ್ತಾ ಉದಿತವಾಗುತ್ತಾನೆ. ಹೇಗಿದೆ ಕರ್ಮವು? ದ್ವಿತಯತಾಂ ಗತಂ, 2 ತನ ಮಾಡುತ್ತದೆ. ಎಂಥ 2 ತನ? ಶುಭಾಶುಭ ಭೇದತಃ. ಶುಭ ಒಳ್ಳೆಯದು, ಅಶುಭ ಕೆಟ್ಟದ್ದು, ಹೀಗೆ ಭೇದ ಮಾಡುತ್ತದೆ. ಇಲ್ಲಿಂದ ಮುಂದೆ ಅಂಥೇಳಿ ಹೇಳಿದರೆ ಅಂದ್ರೆ ಆ ಜ್ಞಾನಚಂದಿರ ಉದಯ ಆದ ನಂತರ ಆ ಸಮಯದಿಂದ ಮುಂದೆ ಅನಂತ ಕಾಲದವರೆಗೆ ಆ ಯಾವ ರಾಗಾದಿ ವಿಭಾವ ಭಾವ ಮತ್ತು ಜ್ಞಾನಾವರಣಾದಿ ಉದ್ಗಲ ಪಿಂಡರೂಪ ಕರ್ಮ ಇದಾವೆಯೋ ಅವುಗಳಲ್ಲಿ ಯಾವುದೇ ಪ್ರಕಾರದ ಭೇದ ಮಾಡುವುದಿಲ್ಲ. ಅರ್ಥಾತ್ ಏಕ ಅರ್ಥಾತ್ ಒಂದು ಪರರೂಪದಿಂದನ ಅವುಗಳ ಸ್ವೀಕಾರ ಮಾಡ್ತಾನೆ. ಅದೇ ಸ್ವೀಕೃತಿಯ ಬಲದಿಂದ ರಾಗಾದಿ ಮತ್ತು ಜ್ಞಾನಾವರಣಾದಿಗಳಿಂದ ಅತ್ಯಂತ ಅಸ್ಪೃಷ್ಟವಿರುವಂಥ ಸ್ವಭಾವದೊಳಗ ಸ್ಥಿರತೆಯನ್ನು ಸಾಧಿಸುವುದರಲ್ಲಿ ಪರಮ ಯಶಸ್ಸನ್ನು ಪಡೀತಾನೆ. ಅರ್ಥಾತ್ ಸಾಕ್ಷಾತ್ ಮೋಕ್ಷದ ನಿಲಯದೊಳಗೆ ಹೋಗಿ ಶಾಶ್ವತ ಸುಖದ ಭಾಜನನಾಗ್ತಾನೆ. ಇಲ್ಲೇನು ಹೇಳ್ತಾ ಇದ್ದರು? ಆ 2 ಮುಂದೇನು ಅಂದರೆ ಆ ಕರ್ಮ ಹೇಗಿದೆ ಅಂದರೆ 2 ತನ, ಒಂದು ಶುಭ ಇನ್ನೊಂದು ಅಶುಭ. ಶುಭ ಅಶುಭ ಅಷ್ಟ ಹೇಳಲಿಲ್ಲ, 2 ತನ ಹೇಳುವುದೊಳಗೆ ಶುಭ ಒಳ್ಳೆಯದ ಮತ್ತು ಅಶುಭ ಕೆಟ್ಟದ್ದ ಅನ್ನುವ ಮಾತು ಹೇಳಿದ್ದಾರೆ. ಶುಭಾಶುಭಂತೂ ಭೇದ ಇದೆ ರೀ ಕರ್ಮದೊಳಗೆ, ವಿಭಾವದೊಳಗೆ ಶುಭ ಮತ್ತು ಅಶುಭಂತೂ ಭೇದ ಇದೆ.
ಪರಿಣಾಮ ಶುಭ ಮತ್ತು ಅಶುಭ ಬೇರೆನೇ ಅದಾವ್ರೆ. ಕರ್ಮ ಕೂಡ ಪುಣ್ಯ ಮತ್ತು ಪಾಪ ಬೇರೆನೇ ಇದೆ. ಆದ್ರೂ ಕೂಡ ಆ ಶುಭದೊಳಗೆ ಒಳಿತೆಂಬ ಮನ್ನಣೆ, ಅಶುಭದೊಳಗೆ ಕೆಡಕೆಂಬ ಮನ್ನಣೆ. ಶುಭ ಒಳ್ಳೆಯದ ಮತ್ತು ಅಶುಭ ಕೆಟ್ಟದ್ದ ಇದೆ ಅಂದರೆ ಶುಭಾಶುಭ ಅನ್ನುವ ಭೇದ ಇದೆ. ಈ ಮಾತು ಸತ್ಯರೆ. ಪ್ರಶಸ್ತ ರಾಗದೊಳಗೆ ಎರಡು ಭೇದ ಇದೆ ರೀ. ಪ್ರಶಸ್ತ ರಾಗ, ಅಪ್ರಶಸ್ತ ರಾಗ. ದ್ವೇಷ ಮತ್ತು ಮೋಹ ಅಪ್ರಶಸ್ತ ರಾಗ, ಇವು ಪಾಪ ರೂಪದವ್ರಿ. ಅಪ್ರಶಸ್ತ ರಾಗ, ಮೋಹ ಮತ್ತು ದ್ವೇಷ ಇವು ಪಾಪ ರೂಪ ಇದ್ದಾವೆ. ಒಂದು ಪ್ರಶಸ್ತ ಮೋಹ ಏನಿದೆ ಅದುವೇ ಪುಣ್ಯ ರೂಪ ಇದೆ. ಆದ್ರೆ ಆ ಪ್ರಕಾರದ ಭೇದ ಇರುವೆಳೆದೊಳಗೂ ಕೂಡ ಪ್ರಶಸ್ತ ಅಪ್ರಶಸ್ತ ಅಂಥೇಳಿ ರಾಗದೊಳಗೆ ಭೇದ ಇರುವೆಳೆದೊಳಗೂ ಕೂಡ ಪ್ರಶಸ್ತ ರಾಗ ಒಳ್ಳೆಯದ ಅನ್ನುವುದೇನು ಇಲ್ರಿ. ಇದೇನ್ರಿ? ಪ್ರಶಸ್ತ ರಾಗ ಒಳ್ಳೆಯದಿದೆಯಾ, ಅಪ್ರಶಸ್ತ ರಾಗ ಕೆಡಕಿದೆಯಾ, ಅಥವಾ ಪ್ರಶಸ್ತ ರಾಗ ಮತ್ತು ಅಪ್ರಶಸ್ತ ರಾಗದೊಳಗ ದೇಹ ಬುದ್ಧಿ ಇರುವ ಅಜ್ಞಾನದ ಕಾರಣದಿಂದನ ಒಳ್ಳೆಯದು ಮತ್ತು ಕೆಟ್ಟದ್ದು ಕಾಣಿಸ್ತಿದೆ ರೀ. ವಾಸ್ತವದಲ್ಲಿ ಅದರಲ್ಲಿ ಒಳ್ಳೆಯದ ಮತ್ತು ಕೆಟ್ಟದ್ದ ಅನ್ನುವಂಥ ಗುಣ ಇದೆಯಾ? ಶುಭ ಮತ್ತು ಅಶುಭವೆನ್ನುವ ಭೇದ ಇದೆ ರೀ. ಒಳ್ಳೆಯದ ಮತ್ತು ಕೆಟ್ಟದ್ದ ಅನ್ನುವ ಭೇದ ರಾಗದೊಳಗಿದೆ ಏನ್ರಿ? ರಾಗ ಪರಿಣಾಮದೊಳಗೆ ಇದೆಯೇನ? ರಾಗದಿಂದ ಆಗುವಂಥ ಬಂಧರೂಪ ಕರ್ಮದೊಳಗೆ ಇದೆ ಏನ್ರಿ? ಇಲ್ಲ, ನಿಜವಾಗಿ ಇಲ್ಲ. ಹಾಗಾದ್ರೆ ಭೇದ ಯಾವ ರೂಪದಿಂದ ಇವ ತಿಳಿತಾ ಇದ್ದಾನೆ? ಒಳ್ಳೆಯದು ಮತ್ತು ಕೆಟ್ಟದ್ದು ಅನ್ನುವ ರೂಪದಿಂದ ಯಾವ ಭೇದ ತಿಳಿತಾ ಇದ್ದಾನೆ? ಅದಕ್ಕೆ ಕೇವಲ ಒಂದೇ ಒಂದು ಕಾರಣ ಇದೆ. ಏನ? ದೇಹ ಅಂದ್ರೆ ನಾನು ಅನ್ನುವಂಥ ಅಜ್ಞಾನ, ಅರ್ಥಾತ್ ಮಿಥ್ಯಾತ್ವ. ಹಾಗಾದ್ರೆ ದೇಹ ಬುದ್ಧಿಯು ಹೊರಟು ಹೋದ ನಂತರ ನರಕದ ದುಃಖಕ್ಕೆ ಕಾರಣೀಭೂತವಿರುವಂಥ ಕರ್ಮ, ಸ್ವರ್ಗದ ಸುಖಕ್ಕೆ ಕಾರಣೀಭೂತವಿರುವಂಥ ಕರ್ಮ, ಇವುಗಳಲ್ಲೇ ಭೇದ ಇದೆ ಅಂದರೆ ದೇಹ ಬುದ್ಧಿನೇ ಇಲ್ಲ. ದೇಹ ಅಂದ್ರೆ ನಾನು ಅನ್ನುವಂಥ ಅಭಿಪ್ರಾಯನೇ ಇಲ್ಲ. ದೇಹ ಅಂದ್ರೆ ನಾನು ಅನ್ನುವಂಥ ಅಭಿಪ್ರಾಯದ ಅಭಾವಾಗಿ ಹೋದ ನಂತರ ಚೈತನ್ಯಮಯನಾದಂಥ ಜ್ಞಾನ ಮತ್ತು ಆನಂದ ಸಾಗರ ಸ್ವರೂಪನಾದಂಥ ಶುದ್ಧಾತ್ಮನಲ್ಲೇ, ಜ್ಞಾಯಕ ಪ್ರಭುವಿನಲ್ಲೇ, ಅರೂಪಿ ಚಿದ್ರೂಪನಾದಂಥ ಆತ್ಮವಸ್ತುವಿನಲ್ಲೇ ತನ್ನತನದ ಅಭಿಪ್ರಾಯ ಅನುಭೂತಿಪೂರ್ವಕ ಮೂಡಿ ಬಂದ ನಂತರ ಅವನಿಗೆ 5 ಇಂದ್ರಿಯಗಳಿಗೆ ಅನುಕೂಲವಿರುವಂಥ ಅಥವಾ ಇಷ್ಟವಿರುವಂಥ ಅಥವಾ ಉಪಯೋಗ ಆಗುವಂಥ ಪದಾರ್ಥಗಳಲ್ಲೇ ಒಳ್ಳೆಯದನ್ನೋ ಭಾವ ಬರಬಹುದೇನಾ? ನಾವೇ ಕಲ್ಪನೆ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿ. ಯಾಕೆ ಅಂತಂದ್ರೆ ನಾವೇ ಅಲ್ಲಿಗೆ ಹೋಗೋದಿದೆ. ಎಲ್ಲಿಗೆ ಹೋಗೋದಿದೆ? ಸ್ವಭಾವದ ಸ್ವೀಕೃತಿಯ ಪೂರ್ವಕ ಎಲ್ಲಿ ಹೋದ್ರೂ ಕೂಡ ಅದನ್ನು ಒಳ್ಳೆಯದು ಮತ್ತು ಕೆಟ್ಟದ್ದು ಅಂಥೇಳಿ ಕಾಣದೇ ಇರುವಂಥ ನಿರ್ಮಲ ದೃಷ್ಟಿಯ ಧಾರಕ ಆಗುವುದಿದೆ. ಈ ವಿಷಯವನ್ನು ನಾವು ಇದೇ ಭೂಮಿಕೆಯೊಳಗೆ ತಿಳ್ಕೊಳ್ಳೋದಿದೆ, ನಾವೇ ತಿಳ್ಕೊಳ್ಳೋದಿದೆ, ನಾವೇ ಅದರೊಳಗೆ ಹೋಗೋದಿದೆ, ನಾವೇ ಅದನ್ನು ಎದುರಿಸುವುದಿದೆ, ಅಥವಾ ನಾವೇ ಅದರಿಂದ ಅಲಿಪ್ತ ಇದ್ದುಕೊಂಡ ನಮ್ಮ ಸುಖ ಸಾಗರದೊಳಗೆ ನಾವು ಮುಳುಗಿ ಹೋಗುವುದಿದೆ. ಶುಭ ಒಳ್ಳೆಯದ, ಸ್ವರ್ಗದ ಗತಿ ಒಳ್ಳೆಯದ, ನರಕದ ಗತಿ ಕೆಟ್ಟದ್ದ. ಇದು ಯಾರ ಸಲುವಾಗಿದೆ ರೀ? ಯಾರಿಗೆ ದೇಹ ಅಂದ್ರೆ ನಾನು, ಆತ್ಮನ ಸಲುವಾಗಿ ಸ್ವರ್ಗ ಮತ್ತು ನರಕ, ಸ್ವರ್ಗದ ಸಾಮಗ್ರಿಗಳ, ನರಕದ ಸಾಮಗ್ರಿಗಳ, ಆತ್ಮನ ಸಲುವಾಗಿ ಯಾವ ಪ್ರಕಾರದಿಂದ ಲಾಭ ಹಾನಿಕಾರಕ ಇಲ್ಲ. ಹಾಗಾದ್ರೆ ಲಾಭ ಹಾನಿಕಾರಕ ಯಾರಿಗದವು? ಈ ಜಡ ದೇಹಕ್ಕದವ್ರಿ. ದೇಹಕ್ಕದವ ಅಥವಾ ದೇಹ ಬುದ್ಧಿ ಇರುವಂಥ ಜೀವನಿಗದವ್ರಿ. ದೇಹ ಬುದ್ಧಿ ಇರುವಂಥ ಜೀವದ ಸಲುವಾಗಿ. ಹಾಗಾದ್ರೆ ಇಲ್ಲಿ ಪುಣ್ಯ ಪಾಪ ಅಧಿಕಾರದ ಮೂಲಕ ಕೂಡ ಅವು ಎರಡರೊಳಗೆ ಯಾವ ಭೇದ ಇದೆ, ಆ ಭೇದ ನಿಜವಾಗಿ ಇಲ್ಲ ಅಂಥೇಳಿ ಹೇಳುವುದರ ಹಿಂದೆ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಒಂದು ಚೈತನ್ಯ ಚಂದಿರನ ಮಹಿಮೆ ಬಂದು ಆ ಚೈತನ್ಯ ಚಂದಿರನ ಪ್ರಕಟತೆಯ ಸಲುವಾಗಿ ಉದ್ಯಮ ಮಾಡುವುದೇ ಇದೆ ವಿನಃ ಪುಣ್ಯರೂಪ ಉದಯದ ನಿಮಿತ್ತದಿಂದ ಪ್ರಾಪ್ತವಾಗುವಂಥ ಯಾವುದೇ ಸಂಯೋಗವನ್ನು ಇಷ್ಟಂಥೇಳಿ ಮನ್ನಿಸುವುದಿಲ್ಲ.
ಪುಣ್ಯದ ಉದಯದ ನಿಮಿತ್ತದಿಂದ ಪ್ರಾಪ್ತವಾಗುವಂಥ ಯಾವುದೇ ಸಂಯೋಗವನ್ನು ಇಷ್ಟಂಥೇಳಿ ಮನ್ನಿಸುವ ಒಂದು ಯಾವ ವಿಪರೀತ ಅಭಿಪ್ರಾಯ ಇದೆಯೋ ಆ ವಿಪರೀತ ಅಭಿಪ್ರಾಯದ ಉಪಶಮ ಆಗೋದು ಅವಶ್ಯಕ ಇದೆ. ನಮ್ಮ ದೃಷ್ಟಿಯೊಳಗ ಗೌನ ಆಗೋದು ಅವಶ್ಯಕ ಇದೆ. ಕೇವಲ ವಿಪರೀತ ಅಭಿಪ್ರಾಯ ಇದೆ. ಅದ ಯಾವ ಸಾಮಗ್ರಿ ಪುಣ್ಯದ ಉದಯದ ನಿಮಿತ್ತದಿಂದ ಪ್ರಾಪ್ತವಾಗುವಂಥ ಯಾವ ಸಾಮಗ್ರಿ ಯಾವ ಪರಪದಾರ್ಥ ಈ ಜೀವದ ಜ್ಞಾನ ಸ್ವಭಾವಕ್ಕೆ ಯಾವುದೇ ರೀತಿಯಿಂದ ಅನುಕೂಲಕರ ಆಗೋದ ಯಾವ ಕಾಲದೊಳಗನೂ ಸಾಧ್ಯ ಇಲ್ಲ. ಇದನ್ನ ನಿರ್ಣಯ ನಾವು ಮಾಡಲಿಕ್ಕೆ ಬೇಕ್ರಿ. ಯಾಕೆ ಅಂತಂದ್ರೆ ಈ ನಿರ್ಣಯ ಮಾಡುವುದೇ ಇಂಥ ಮನುಷ್ಯ ಭವದ ಇಂಥ ಜಿನವಾಣಿಯ ಸಂಯೋಗ ಆಗಿರುವುದರ ಪ್ರಯೋಜನಭೂತ ಫಲ ಇದೆ. ಈ ನಿರ್ಣಯ ನಾವು ಮಾಡದೇ ಹೋದ್ರೆ ಒಂದು ಸ್ವಲ್ಪ ಅನುಕೂಲತೆ ಅಂತೂ ಮುಂದಿನ ಭವದೊಳಗೆ ಸಿಗ್ತಾವ್ರಿ, ನಿಶ್ಚಿತವಾಗಿ ಸಿಗ್ತಾವೆ. ಸಿಗುವುದಿಲ್ಲ ಅನ್ನೋ ಮಾತನೇ ಇಲ್ಲ. ಆದ್ರೆ ಆ ಅನುಕೂಲತೆಗಳೊಳಗ ಈ ಮೂರ್ಖ ಜೀವ ಪುನಃ ಮೋಸ ಹೋಗಿ ಈಗನೂ ಮೋಸ ಹೋದವನ, ಈಗೆಲ್ಲಿ ಚೇತರಿಸಿಕೊಂಡಿದನ್ರಿ, ಈಗೂ ಮೈ ಮರ್ತಿದನ್, ಈಗೂ ಮೋಸನ ಹೋಗಿದನ್ರಿ. ಇನ್ನು ಇದು ಒಂದಿಷ್ಟೇನು ಸಂಯೋಗ ಇತ್ತಲ್ಲ, ಯಾವುದ ಜಿನವಾಣಿಯ ಸಂಯೋಗ, ವೀತರಾಗ ದೇವನ ಸಂಯೋಗ ಒಂದಿಷ್ಟೇನು ಇತ್ತಲ್ಲ, ಅದರದೂ ಕೂಡ ಪರಿವೇ ಇಲ್ಲದೇ ಇರುವಂಥದ್ದು ಅನುಕೂಲತೆ ಸಿಕ್ಕ ನಂತರ ಇವೇನಾಗವ್ರಿ ನಿಜವಾಗಿ ಯೋಚನೆ ಮಾಡೋದು ನೋಡ್ರಿ. ಕೇವಲ ಪ್ರತಿಕೂಲತೆನ ದೊರಕಿತು ಅಂತಂದ್ರೆ ಆ ಪ್ರತಿಕೂಲತೆಯ ಪರಿಹಾರದ ಸಲುವಾಗಿ ಈ ಜೀವ ನಿರಂತರ ಸಂಕ್ಲೇಶ ಭಾವ ಮಾಡ್ತಾನ್ರಿ. ಕೇವಲ ಪ್ರತಿಕೂಲ ಸಂಯೋಗಗಳೇ ಪ್ರಾಪ್ತ ಆದವು ಅಂತಂದ್ರೆ ಈ ಜೀವ ಆ ಪ್ರತಿಕೂಲತೆಗಳಿಂದ ಭಿನ್ನ ಆಗುವ ಸಲುವಾಗಿ, ಅವುಗಳನ್ನು ದೂರ ಮಾಡುವ ಸಲುವಾಗಿ ಅಥವಾ ಅವುಗಳನ್ನು ತನ್ನ ಮನೋನುಕೂಲ ಮಾಡಿಕೊಳ್ಳುವ ಸಲುವಾಗಿ ನಿರಂತರ ಸಂಕ್ಲೇಶ ಭಾವ ರೂಪದಿಂದ ಪರಿಣಮಿಸ್ತಾನೆ. ಇದು ನಿಶ್ಚಿತ ಇದೆ. ಇನ್ನು ಯಾವಾಗ ಇದರ ಅಭಾವದೊಳಗೆ ಅನುಕೂಲತೆ ಸಿಗ್ತವೆಯೋ, ಕಲ್ಪನಾ ಮಾಡ್ಕೊಂಡು ನೋಡೋದ್ರೆ ಇದರ ಅಭಾವದೊಳಗೆ ಅನುಕೂಲತೆ ಸಿಗ್ತವೆಯೋ ಅಲ್ಲಿ ನಿಯಮದಿಂದ ಈ ಜೀವ ಆ ಅನುಕೂಲತೆಗಳನ್ನು ಸುಖ ಅಂಥೇಳಿ ಮನ್ನಿಸುವ ಮಿಥ್ಯಾತ್ವದ ಪೋಷಣೆ ಮಾಡ್ತಾ ಮಾಡ್ತಾ ಅವುಗಳ ಭೋಗಿಸುವ ಪಾಪ ಮಾಡ್ತಾರೆ. ತಮಗೆ ತಿಳಿತಾ ಇದೆ ಅಂದರೆ ನಾನು ಹೇಳೋದು, ಈ ಹಿಂದೆ ಯಾವ ಅನುಕೂಲ ಅಥವಾ ಪ್ರತಿಕೂಲದ ಮಿಶ್ರಣ ರೂಪದ ಅವಸ್ಥೆ ನಮ್ದು ಇದೆ, ಅದರಲ್ಲೇ ಈ ಒಂದು ಅದ್ಭುತವಾದಂಥ ಸಂಯೋಗ, ಲೋಕೋತ್ತರವಾದಂಥ ಸಂಯೋಗ, ಅತ್ಯಂತ ದುರ್ಲಭವಾದಂಥ ಸಂಯೋಗ, ವೀತರಾಗಿ ದೇವ ಮತ್ತು ವೀತರಾಗತೆಯ ಉತ್ಪಾದಕ ಮತ್ತು ಪರಿಪೋಷಕವಿರುವಂಥ ಶ್ರುತ ಶಾಸ್ತ್ರ ಇದೇನು ಲಭಿಸಿದೆ, ಈ ಲಭಿಸಿದುದರ ನಿಜವಾದ ಫಲ ಏನ ಅಂತಂದ್ರೆ ಪುಣ್ಯದ ಉದಯದಿಂದ ಪ್ರಾಪ್ತವಾಗುವಂಥ ಯಾವುದೇ ಸಾಮಗ್ರಿಗಳೊಳಗ ಚೈತನ್ಯ ಸ್ವರೂಪಿ ಅರೂಪಿ ಆತ್ಮನಿಗೆ ಯಾವುದೇ ರೀತಿಯಿಂದ ಲಾಭ ಇಲ್ಲ. ಇದರ ನಿರ್ಣಯವನ್ನು ಶಾಂತ ಚಿತ್ತದಿಂದ ನಾವು ಮಾಡಲಿಕ್ಕೆ ಬೇಕ್ರಿ. ಇದುವೇ ಸಮಕಿತ ಪಾಯ ಇದೆ. ಈಗ ಹಾಡು ಹೇಳಿದೆವಲ್ಲ, ಸಮಕಿತ ಪಾಯ. ಸಮಕಿತ ಅರ್ಥಾತ್ ಯಥಾರ್ಥ ದೃಷ್ಟಿ ರೂಪದ ಪಾಯ ನೀನು ಹಾಕದೇ ಇದ್ರೆ ಚಾರಿತ್ರದ ಮನೆ ಹಾಕಟ್ಟಾವ. ಚಾರಿತ್ರದ ಮನೆಯನ್ನು ನಿರ್ಮಿಸದೇ ಹೋದ್ರೆ ನಿನಗ ಮನೆಯಿಂದ ರಹಿತ ಆಗುವ ಕಾರಣ ನಿರಂತರ ದುಃಖ ಆಗೋದಿದೆ. ಮನೆ ಎಂಥದ್ದಿರಬೇಕ್ರಿ? ಮನೆ ಚಾರಿತ್ರ ರೂಪದ್ದನೇ. ಆ ಚಾರಿತ್ರ ರೂಪದ ಮನೆಗೆ ಪಾಯ ಎಂಥದ್ದು ಬೇಕ್ರಿ? ಸಮಕಿತ ಅರ್ಥಾತ್ ಯಥಾರ್ಥ ದೃಷ್ಟಿ. ಯಾವುದು ಹೇಗಿದೆಯೋ ಹಾಗೆ ತಿಳಿಯೋದು. ಯಾವುದು ಹೇಗಿದೆ ಹಾಗಾದ್ರೆ? ದೇಹ ರಾಗ ಇವು ಪುದ್ಗಲಮಯ ಇದ್ದಾವೆ, ಅಚೇತನ ಇದ್ದಾವೆ. ಶುಭ ಪುಣ್ಯದ ಉದಯದಿಂದ, ಶುಭ ಕರ್ಮದ ಉದಯದಿಂದ ಅಥವಾ ಪುಣ್ಯ ಕರ್ಮದ ಉದಯದಿಂದ ಪ್ರಾಪ್ತವಾದಂಥ
ಯಾವುವು ಸಂಯೋಗ ಅರೂಪಿ ಚಿದ್ರೂಪನಾದಂಥ ಆತ್ಮನ ಸಲುವಾಗಿ ಅನುಕೂಲಕರ ಇಲ್ಲವೇ ಇಲ್ಲ. ಆದರೆ ದೇಹಾತ್ಮ ಬುದ್ಧಿ ಇರುವ ಕಾರಣ ಪಾಪದ ಉದಯದಿಂದ ಪ್ರಾಪ್ತವಾಗುವಂಥ ಯಾವ ಸಂಯೋಗ ಸಾಮಗ್ರಿ ಇದಾವೆಯೋ ಅವು ನಿಯಮದಿಂದ ಇವನಿಗೆ ದುಃಖ ರೂಪ ಇದ್ದವು ಅಥವಾ ಇಲ್ಲ. ಅದಕ್ಕೆ ಹೇಳ್ತು ಇನ್ನೊಂದು ಸಲ ಎರಡೂ ಮಾತಿಂದ, ಈ ಜೀವಕ್ಕ ಇದರ ಅಭಾವದೊಳಗೆ ಇದು ಮಿಶ್ರಣ ಇದೆ ಅಂತ ಹೇಳಿ ಹೇಳ್ತಾರೆ. ಗತಿಗಳ ಸ್ವರೂಪನೇ ಹೀಗಿದೆ. ಪಾಪದ ಅಧಿಕತೆ ಏನಿದೆ ಅದು ನರಕ ಇದೆ ರೀ, ಪುಣ್ಯದ ಅಧಿಕತೆ ಏನಿದೆ ಅದು ಸ್ವರ್ಗ ಇದೆ ರೀ. ಪುಣ್ಯ ಪಾಪಗಳಲ್ಲೇ ಸ್ವಲ್ಪ ಪುಣ್ಯದ ಅಧಿಕತೆ ಮತ್ತು ಪಾಪ ಅವು ಎರಡೂರ ಮಿಶ್ರಣದೊಳಗ ಪುಣ್ಯದ ಸ್ವಲ್ಪ ಅಧಿಕತೆ ಇರೋದ ಇದು ಮನುಷ್ಯ ಭಾವ ಇದೆ, ಸ್ವಲ್ಪ ಪಾಪದ ಅಧಿಕತೆ ಇರೋದ ಇದು ತಿರಿಯಂಚ. ಹಾಗಾದ್ರೆ ಈ ಮಿಶ್ರಣ ರೂಪದ ಯಾವ ಮನುಷ್ಯ ಭವ ಇದೆಯೋ ಈ ಭವದೊಳಗ ಇದೊಂದು ಉತ್ಕೃಷ್ಟ ಸಂಯೋಗದ ನಾವು ಅಭಾವ ಮಾಡಿದೆವು, ಮೈನಸ್ ಮಾಡಿದೆವು ಅಂತಂದ್ರೆ ಕೇವಲ ಪಾಪದ ಉದಯದ ನಿಮಿತ್ತದಿಂದ ಪ್ರಾಪ್ತವಾದಂಥ ಸಂಯೋಗದ ಕಡೆ ದೃಷ್ಟಿ ಹೋಗುವುದರಿಂದ ಸಂಕ್ಲೇಶ ಪರಿಣಾಮ ಆಗ್ತವೆ. ಪುಣ್ಯದ ಉದಯದ ನಿಮಿತ್ತದಿಂದ ಪ್ರಾಪ್ತವಾದಂಥ ಸಾಮಗ್ರಿಗಳ ಕಡೆಗೆ ಲಕ್ಷ್ಯ ಹೋಗುವುದರಿಂದ ಈ ಜೀವ ಅದನ್ನು ಭೋಗಿಸುವ ಪಾಪ ಮಾಡ್ತಾನೆ ಮತ್ತು ಇದನ್ನೇ ಸುಖ ಅಂಥೇಳಿ ಮನ್ನಿಸುವ ಮಿಥ್ಯಾತ್ವ ಮಾಡ್ತಾನೆ. ಅದಕ್ಕೆ ಈ ಒಂದು ಯಾವ ಸುಂದರವಾದಂಥ ಅವಕಾಶ ನಮಗೆ ಪ್ರಾಪ್ತ ಇದೆ. ಇಲ್ಲಿ ಪಾಪ ಮತ್ತು ಪುಣ್ಯ ಇದ್ರೆ ಇರಲಿ ಅವ, ಆದರೆ ಪುಣ್ಯವನ್ನು ಒಳ್ಳೆಯದ ಮತ್ತು ಪಾಪವನ್ನು ಅನಿಷ್ಟಕಾರಕ ಅಂಥೇಳಿ ತಿಳಿಯುವ ಯಾವ ವಿಪರೀತ ಜ್ಞಾನ ಇದೆಯೋ ಅದರದ್ದು ನಮ್ಮಲ್ಲೇ ಏನಾಗಲಿಕ್ಕೆ ಬೇಕು, ನಾಶ ಆಗಲಿಕ್ಕೆ ಬೇಕು. ಅದನ್ನು ತಿಳುವಳಿಕೆ ಪೂರ್ವಕ ಬೇಕು. ಆತ್ಮನಿಗೆ ಏನಿದೆ, ಯಾವ ಅನುಕೂಲತೆ ಆತ್ಮನಿಗೆ ಏನು ಮಾಡ್ತಿದೆ, ಯಾವ ಪ್ರತಿಕೂಲತೆ ಆತ್ಮನಿಗೆ ಏನು ಮಾಡ್ತಿದೆ, ಸ್ಪರ್ಶ ಮಾಡ್ತಿದೆ. ಅಗ್ನಿಯಿಂದ ಆತ್ಮ ಸುಡುವುದಿಲ್ಲ, ಖಡ್ಗದಿಂದ ಆತ್ಮ ತುಂಡರಿಸುವುದಿಲ್ಲ, ಬಿಸಿಲಿನಿಂದ ಆತ್ಮ ಬಾಡಿ ಹೋಗುವುದಿಲ್ಲ, ನೀರಿನಿಂದ ಆತ್ಮ ನೆನೆದು ಹೋಗುವುದಿಲ್ಲ. ಹಾಗಾದ್ರೆ ಈ ಶರೀರಕ್ಕೆ ಅವುಗಳಿಂದನೇ ಬಾಧೆ ಇದೆ ಅಲ್ಲ, ಅಗ್ನಿಯಿಂದ, ಬಿಸಿಲಿನಿಂದ, ನೀರಿನಿಂದ, ಖಡ್ಗದಿಂದ. ಹೌದೇನಿಲ್ರಿ? ಯಾಕೆ ಅಂತಂದ್ರೆ ಅದ ನೆನೆದನ್ನು ಹೋಗ್ತಿದೆ, ಬಾಡೆನೂ ಹೋಗ್ತಿದೆ, ಸುಟ್ಟನೂ ಹೋಗ್ತಿದೆ, ತುಂಡರಿಸನು ಹೋಗ್ತಿದೆ ಆ 4 ಕಾರಣದಿಂದ. ಹಾಗಾದ್ರೆ ಆ 4 ಕಾರಣಗಳ ಉಪಲಬ್ಧಿ ಆದ ನಂತರ ನಾನು ದೇಹದಿಂದ ಭಿನ್ನ ಚೈತನ್ಯಮಯ ಅರೂಪಿ ಅನಂತ ಗುಣಗಳ ಸಮೂಹ ರೂಪದ ದ್ರವ್ಯ ಇದ್ದೇನೆ, ವಸ್ತು ಇದ್ದೇನೆ ಅಥವಾ ಪದಾರ್ಥ ಇದ್ದೇನೆ ಅನ್ನುವುದು ಒಂದು ವೇಳೆ ಇವನ ಕ್ಷಯೋಕ್ಷಮ ಜ್ಞಾನದೊಳಗ ಪುನಃ ಪುನಃ ಸ್ವೀಕಾರ ಆಗಿ ಆ ಜ್ಞಾನದೊಳಗ ಹೌದು ನಾನು ಈ ನಶ್ವರವಾದಂಥ ಉದ್ಗಲ ಪರಮಾಣುಗಳ ಪಿಂಡ ಸದೃಶವಾದಂಥ ಘೃಣಾಸ್ಪದ ಜಡ ದೇಹದಿಂದ ಅತ್ಯಂತ ಭಿನ್ನ ಇದ್ದೇನೆ. ಈ ನಿರ್ಣಯ ನಮ್ಮ ಜೀವನದೊಳಗೆ ಎಷ್ಟೆಷ್ಟು ದೃಢ ಆದೀತೋ ಅಷ್ಟಷ್ಟ ನಮಗೆ ಪುಣ್ಯ ಮತ್ತು ಪಾಪದ ಫಲದೊಳಗ ಇಷ್ಟ ಮತ್ತು ಅನಿಷ್ಟ ಬುದ್ಧಿ ನಾಶ ಆಗ್ತಾ ಹೋಗ್ತಿದೆ. ಯಾಕೆ ಅಂತಂದ್ರೆ ಇಲ್ಲಿಂದ ಹಿಡಿದು ಇವರು ಇಲ್ಲಿಂದ ಮುಂದೆ ಅಂದಿದಾರಲ್ಲ ಆ ಮಾತು ಬಿಡ್ರಿ, ಆದರೆ ನಾವು ಈಗ ಇಲ್ಲಿಂದ ಹಿಡಿದು ಇಲ್ಲಿಂದ ಮುಂದೆ ಎಂದ್ರೆ ಗೌರಣ್ಣ ಇಲ್ಲಿಂದ ಮುಂದೆ ಮೋಕ್ಷ ತಲುಪುವವರೆಗೆ ಇದು ಇರೋದನ್ನೇ ಇದೆ ರೀ. ಜೀವದ ದುರ್ಬಲ ಅವಸ್ಥೆ ಇರೋದಿದೆ, ಅದರ ಎದುರಿಗೆ ವಸ್ತು ಸ್ವರೂಪ ಇರೋದಿದೆ, ಅದರ ಎದುರಿಗೆ ಪುಣ್ಯದ ಉದಯದಿಂದ ಪ್ರಾಪ್ತವಾದಂತಹ ಸಾಮಗ್ರಿಗಳು ಇರೋವಿದಾವೆ, ಅದರ ಎದುರಿಗೆ ಪಾಪದ ಉದಯದಿಂದ ಪ್ರಾಪ್ತವಾಗುವಂತಹ ಸಾಮಗ್ರಿಗಳು ಕೂಡ ಇರೋವಲ್ಲ. 4 ಅದವ್ರೆ. ಒಂದು ವಸ್ತು ಸ್ವರೂಪ ಇದೆ. ಇಲ್ಲಿಂದ ಮುಂದೆ ನಮ್ದು ಕಲ್ಯಾಣ ಮಾಡ್ಕೊಳ್ಳೋದಿತ್ತು, ಉತ್ತರೋತ್ತರ ಉನ್ನತಿಯ ಮಾರ್ಗದೊಳಗೆ ಹೋಗುವಂಥ ಜೀವದ ಸಲುವಾಗಿ ಹೇಳ್ತಾ ಇದ್ದೇನೆ. ಈ ಮಾತನ್ನು ತಿಳ್ಕೊಂಡ ನಂತರ ತತ್ವಜ್ಞಾನದ ಸಾನ್ನಿಧ್ಯಕ್ಕೆ ಬಂದ ನಂತರ ಅಲ್ಲಿಂದ ಮುಂದೆ ಏನಾಗ್ತಿದ್ದೀರಿ, ಜೀವನಿಗೆ 4 ಅದಾವು ಎದುರಿಗೆ. ಏನದವು?
ಒಂದ ಜೀವದ ಪರಿಣಾಮ ಇದೆ ಬದಲಾಗುವಂಥದ್ದು, ಇನ್ನೊಂದು ಇದೆ ವಸ್ತು ಸ್ವರೂಪ ಇದೆ ಎದುರಿಗೆ, ಮತ್ತೊಂದು ಇದೆ ಪಾಪಕರ್ಮದ ಉದಯದಿಂದ ಕೆಲವು ಸಾಮಗ್ರಿಗಳ ಉಪಲಬ್ಧ ಇದ್ದಾವೆ, ಮತ್ತೊಂದು ಇದೆ ಕೆಲವು ಪುಣ್ಯಕರ್ಮದ ಉದಯದಿಂದ ಸಾಮಗ್ರಿಗಳ ಉಪಲಬ್ಧ ಇದ್ದಾವೆ. ಈ ಕ್ಷಯೋಕ್ಷಮ ಜ್ಞಾನದೊಳಗ ತತ್ವದ ನಿರ್ಣಯ ಮಾಡುವಂಥ ಭೂಮಿಕೆಯನ್ನು ಹಿಡಿದು 4 ಘಾತಿ ಕರ್ಮಗಳ ಅಭಾವ ಆಗುವ ಭೂಮಿಕೆಯವರೆಗೆ ಇವು 4 ಇರೋರಿ. ಸಮಯವರ್ತಿ ಭಾವ ಇರೋದು, ವಸ್ತು ಸ್ವರೂಪ ಇರೋದು, ಪಾಪದ ಉದಯ ಇರೋದು, ಪುಣ್ಯದ ಉದಯ ಇರೋದು. ಆ ಪಾಪದ ಉದಯದಿಂದ ಯಾವ ಇರಬೇಕೋ ಅವು ಸಾಮಗ್ರಿ ಇರೋ, ಪುಣ್ಯದ ಉದಯದಿಂದ ಯಾವ ಇರಬೇಕೋ ಅವು ಸಾಮಗ್ರಿ ಇರೋದು. ಹಾಗಾದ್ರೆ ಇವು ಪ್ರತಿ ಸಮಯಕ್ಕ ಏನು ಮಾಡಬೇಕಾಗ್ತಿದೆ? ಆ ವಿಭಾವವನ್ನು ನೋಡ್ಬೇಕಾಗ್ತಿದೆಯೋ ಅಥವಾ ಸಮಯವರ್ತಿ ಭಾವ? ನೀವು ವಿಭಾವ ಅಂದಿದ್ರೆ ಸಮಯವರ್ತಿ ಭಾವವನ್ನು ಸಮ್ಯಕ್ ದರ್ಶನದ ಪ್ರಾಪ್ತಿಯ ನಂತರ ಮಿಥ್ಯಾತ್ವದ ಪರಿಣಮನದ ನಾಶ ಆಗ್ತಿದೆಯಲ್ಲ, ಅದರಲ್ಲೂ ಕೂಡ ವಿಭಾವ ಇರ್ತವ್ರಿ, ಅಥವಾ ಬದಲಾಗುವಂತಹ ಸಮಯವರ್ತಿ ಭಾವ ಇರ್ತವ್ರಿ. ಆ ಭಾವ ರೂಪದಿಂದ ಸ್ವಯಂ ಪರಿಣಮಿಸೋದಿದೆ. ಎದುರಿಗೆ ವಸ್ತು ಸ್ವರೂಪ ಇದೆ ರೀ. ಎದುರಿಗೆ ಅಂತಂದ್ರೆ ಅವನ ದೃಷ್ಟಿ ಜ್ಞಾನದ ವಿಷಯ ಇದೆ ರೀ. ಆಗಮದ ಮಾತು ಹೇಳ್ತಾ ಇಲ್ಲ, ಆಗಮ ಇದ್ರೆ ಅದು ಪುಣ್ಯದ ಮಾತು ಇದೆ ರೀ. ಪುಣ್ಯದ ಉದಯದಿಂದ ಪ್ರಾಪ್ತವಾದಂತಹ ಸಾಮಗ್ರಿ ಇದೆ ರೀ. ದೇಹದೊಳಗೆ ರೋಗ ಇರೋದರೆ ಅದು ಪಾಪದ ಉದಯದಿಂದ ಪ್ರಾಪ್ತವಾದಂತಹ ಸಾಮಗ್ರಿ ಇದೆ ರೀ. ವಸ್ತು ಸ್ವರೂಪದ ದೃಷ್ಟಿ ಜ್ಞಾನ ಇದೆ ರೀ. ಸಮಯವರ್ತಿ ಪರ್ಯಾಯ ಇದೆ ರೀ. ಅದು ಅಶುದ್ಧ ಇರ್ಬೋದು ಅಥವಾ ಅಲ್ಪ ಶುದ್ಧ ಇರ್ಬೋದು, ಅಪೂರ್ಣ ಇರ್ಬೋದು. ಸಮಯವರ್ತಿ ಪರ್ಯಾಯ ಇದೆ. ತ್ರಿಕಾಲಿ ವಸ್ತುವಿನ ಸ್ವರೂಪದ ದೃಷ್ಟಿ ಜ್ಞಾನ ಇದೆ, ಶುದ್ಧ ಪರಿಣತಿ ಇದೆ ಅನ್ನೋನವ್ರೆ. ಅಥವಾ ಕ್ಷಯೋಕ್ಷಮ ಜ್ಞಾನದೊಳಗೆ ವಿಕಲ್ಪ ಪೂರ್ವಕ ನಿರ್ಣಯ ಇದೆ ಅನ್ನೋನವ್ರೆ ವಸ್ತು ಸ್ವರೂಪದ. ಹಾಗಾದ್ರೆ ವಸ್ತು ಇದೆ, ಸಮಯವರ್ತಿ ಪರಿಣಾಮ ಇದೆ, ಬದಲಾಗುವಂಥದ್ದ. ಪುಣ್ಯದ ಉದಯದಿಂದ ಪ್ರಾಪ್ತವಾದಂತಹ ಸಾಮಗ್ರಿಗಳಿರು, ಪಾಪದ ಉದಯದಿಂದ ಪ್ರಾಪ್ತವಾದಂತಹ ಸಾಮಗ್ರಿಗಳಿರು. ಪುಣ್ಯದ ಉದಯ ಯಾವಾಗೂ ಏಕಾಕಿ ಇರೋದನ್ನ ಇಲ್ರಿ. ಅದ ಪುಣ್ಯ ಕರ್ಮ ಪ್ಯೂರ್ ಬರೇ ಪುಣ್ಯ ಪುಣ್ಯ ಪುಣ್ಯನ ಉಳಿದಿದೆ ಇನ್ನು ಇವನ್ ಜೀವನದೊಳಗೆ. ಹಾಗೆ ಯಾವ ಜೀವದ ಕಥೆ ಪುರಾಣ ಸಾಹಿತ್ಯದೊಳಗೆ ಇಲ್ಲವೇ ಇಲ್ಲ, ದೊರಕೇ ಇಲ್ಲ, ಇರೋದನ್ನ ಇಲ್ರಿ. ತೀರ್ಥಂಕರ ನಾಮಕರ್ಮದ ಜೊತೆಗೆ ಪಾರ್ಶ್ವನಾಥ ಪ್ರಭುವಿಗೆ ಉಪಸರ್ಗ ಆಯ್ತೇನಿಲ್ರಿ. ತೀರ್ಥಂಕರ ನಾಮಕರ್ಮದ ಜೊತೆಗೆ ಯುಗದ ಆದಿಯಲ್ಲಿ ಆದಿನಾಥ ಪ್ರಭುವಿಗೆ 7 ತಿಂಗಳವರೆಗೆ ಆಹಾರ ಸಿಗಲಿಲ್ಲ, ಆಯ್ತೇನಿಲ್ರಿ. ಹಾಗಾದ್ರೆ ಪುಣ್ಯ ಪಾಪ ಎರಡೂ ಅದಾವೇನಲ್ಲ. ಆ ಪುಣ್ಯ ಎಂಥದ್ರಿ? ತ್ರಿಲೋಕದೊಳಗೆ ಸರ್ವೋತ್ಕೃಷ್ಟ ಪುಣ್ಯ. ಇನ್ನ 2ನೇ ನಂಬರ್ದ ಪುಣ್ಯ ಯಾವುದಿದೆಯಲ್ಲ, ಆ ಪುಣ್ಯ ಪ್ರಾಪ್ತ ಭರತನಿಗೆ ಏನೇನಾಯ್ತ್ರಿ? ಅಲ್ಲಿ ವೃಷಭಾದ್ರಿಯ ಮೇಲೆ ಹೆಸರು ಬರೀಲಿಕ್ಕೆ ಹೋದ, ಅಲ್ಲಿ ಮುಖಭಂಗ ಆಯ್ತು ಅಥವಾ ಇಲ್ರಿ? ಮತ್ತಿಲ್ಲಿ ಚಕ್ರರತ್ನ ಒಳಗೆ ಪ್ರವೇಶ ಮಾಡಲಿಲ್ಲ, ಅಲ್ಲಿ ಬಾಹುಬಲಿಯಿಂದ ಮಹಾಪರಾಜಯ ಆಯ್ತು. ಅಂದ್ರೆ ಪುಣ್ಯದ ಜೊತೆಗೆ ವಿಶ್ವದೊಳಗೆ 2ನೇ ನಂಬರ್ದ ಪುಣ್ಯ ಚಕ್ರ ಬರ್ತಿದ್ರೆ 3 ಪುಣ್ಯ ಅದಾವ್ರಿ ವಿಶೇಷ. ಒಂದು ತೀರ್ಥಂಕರ ನಾಮ, ಒಂದು ಚಕ್ರವರ್ತಿದ್ದ, ಇನ್ನೊಂದ ಇಂದ್ರ. ತಿಳಿದ್ರೆ ಬಲಭದ್ರ ಅವರೆಲ್ಲ ಏನದಾರೋ ಅವ್ರದ್ದು ಮಾತಿಲ್ರಿ. ಇಂದ್ರ 3ನೇ ನಂಬರ್ ಪುಣ್ಯಶಾಲಿ ರೀ. ಅಸಂಖ್ಯ ತೀರ್ಥಂಕರ ಪಂಚಕಲ್ಯಾಣಿಕಗಳನ್ನ 2 ಸಾಗರೋಪಮ ವರ್ಷದ ಅವಧಿಯೊಳಗ ಮಾಡ್ತಾನ್ರಿ ಅವ. ಆದ್ರೂ ಕೂಡ ಅವನ ಪುಣ್ಯಕ್ಕೆ ನಂಬರ್ ಎಷ್ಟಿದೆ? 3 ಇದೆ ರೀ. ಯಾಕಂದ್ರೆ ಅವ ಅದೇ ಭಾವದಿಂದ ಮೋಕ್ಷಕ್ಕೆ ಹೋಗೋದಿಲ್ಲ. ಇವು ಚಕ್ರವರ್ತಿತ್ವವನ್ನು ತ್ಯಾಗ ಮಾಡಿದ ಅಂತಂದ್ರೆ ಮೋಕ್ಷ ಅದೇ ಭಾವದಿಂದ ಹೋಗ್ತಾನ್ರಿ, ಅನ್ಯಗತಿಗೆ ಹೋಗುವುದೇ ಇಲ್ಲ. ಚಕ್ರವರ್ತಿತ್ವದೊಳಗನ ಮರಣ ಹೊಂದಿದ ಅಂತಂದ್ರೆ 7ನೇ ನರಕಕ್ಕೆ ಹೋಗ್ತಾನ್ರಿ. ಮತ್ತು ಚಕ್ರವರ್ತಿತ್ವದ ತ್ಯಾಗ ಮಾಡಿ ಪ್ರವೃಜ್ಯ ಸ್ವೀಕಾರ ಮಾಡಿದ ಅಂತಂದ್ರೆ ಮೋಕ್ಷಕ್ಕೆ ಹೋಗ್ತಾನೆ. ಅದರ ಸಲುವಾಗಿ ಆ 2ನೇ ಪುಣ್ಯಶಾಲಿಗೆ ಏನಾಯ್ತು? ಅವಮಾನ ಆಯಿತು. 1ನೇ ಚಕ್ರವರ್ತಿಗೆನ, 1ನೇ ತೀರ್ಥಂಕರರಿಗೆನ ಪುತ್ರಿಯರ ಜನ್ಮ ಆಯಿತು. ಇವೆಲ್ಲ ಏನದವ್ರಿ? ಪುಣ್ಯ ಏಕಾಕಿ ಒಂದೇ ಇರೋದಿಲ್ಲ, ಅದರ ಜೊತೆಗೆ ಪಾಪ ಇರತ್ತಿದೆ. म्हणजे काय 100 इंद्र आहेत ना, चंदो सूर्य नोरोतिरियो ते इंद्राला पुण्याचा उदय सारखा आहे. ಇಲ್ಲಿ ಸೌಧರ್ಮೇಂದ್ರದ ಅಷ್ಟ ಮಾತಿದೆ. ಇಂದ್ರ ಪುಣ್ಯಶಾಲಿ असतात. ಇಂದ್ರ ಪುಣ್ಯಶಾಲಿ. ಸೌಧರ್ಮೇಂದ್ರಂದ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಏನದಂದ್ರಲ್ಲ, ಅವನದೇ ಈ 3ನೇ ನಂಬರ್ ಇದೆ ರೀ. 100 ಜನ ಇಂದ್ರ ಏನಿರ್ತಾರಲ್ಲ, ಅವ್ರದ ಇಂದ್ರ ರೂಪದಿಂದ ಅವ್ರದ ಮಹಿಮೆ ಇದೆ ರೀ, ಇಲ್ಲ ಅಂತಲ್ಲ.
ಆದರೆ ಮೋಕ್ಷಕ್ಕೆ ಗಮನ ಮಾಡುವ ಸಲುವಾಗಿ ಅವ್ರದ್ದು ಅಲ್ಲಿ ಸಮಾವೇಶ ಇರುವುದಿಲ್ಲ. ಚಂದ್ರ ಸೂರ್ಯ ನರ ಭವನಾಲಯ ಚಾಲೀಸ ವಿಂತರ ದೇವಾನಿ ಹೊಂತಿ ಬಸ್ತೀಸ ಇವರೆಲ್ಲ ಅವರವರ ಸಮೂಹದೊಳಗೆ ಶ್ರೇಷ್ಠ ಇದ್ದಾರೆ ಒಂದು ಮಾತ. ಮತ್ತು ತೀರ್ಥಂಕರರ ಸಮೋಸರಣದೊಳಗ ಆ 100 ಜನ ಇಂದ್ರರ ಉಪಸ್ಥಿತಿ ಇರ್ತಿದೆ. ಇದು ಯಾವುದರ ಸಲುವಾಗಿ ಅಂತಂದ್ರೆ 100 ಜನ ಪುಣ್ಯ ಪುರುಷರ ಅಥವಾ ಪ್ರಸಿದ್ಧ ಪುರುಷರ ಉಪಸ್ಥಿತಿಯೊಳಗ ಯಾವ ವಸ್ತು ಸ್ವರೂಪದ ನಿರೂಪಣೆಯನ್ನು ಸರ್ವಜ್ಞ ಪ್ರಭು ಮಾಡಿದಾರೋ ಅದರೊಳಗ ಅಂಶ ಕೂಡ ನೀ ಸಂದೇಹ ಪಡಬೇಡ. ಇದನ್ನು ಹೇಳುವ ಸಲುವಾಗಿ ಇದೆ. ಗಣಧರರ ವಿದ್ಯಮಾನತೆಯೊಳಗೆ 100 ಜನ ಇಂದ್ರರ ಉಪಸ್ಥಿತಿಯೊಳಗೆ ದಿವ್ಯಧ್ವನಿ ಹೊರಟದ್ದಿದೆ. ಅರ್ಥಾತ್ ನನ್ನ ಸ್ವರೂಪದ ಪ್ರತಿಪಾದನೆ ಆದದ್ದಿದೆ. ಹಾಗಾದ್ರೆ ಆ ನನ್ನ ಸ್ವರೂಪದೊಳಗ ನಾನು ಸಂಶಯವನ್ನು ಎಳ್ಳಷ್ಟೂ ಪಡುವುದು ಅವಶ್ಯಕ ಇಲ್ಲ. ಈಗ ನಮ್ಮದು ಚರ್ಚೆ ಏನು ನಡೆದಿತ್ತು? ಪುಣ್ಯ ಏಕಾಕಿ ಇರೋದಿಲ್ಲರಿ. ಪುಣ್ಯದ ಜೊತೆಗೆ ನಾವು ಸರ್ಪಿನಿ ಕಾಲ ದೋಷದಿಂದ ಪಂಚಮ ಕಾಲದೊಳಗೆ ಅಷ್ಟೇ ಈ ಪ್ರಕಾರ ಆಗ್ತೈತಲ್ಲ. ಅಂದ್ರೆ ತೀರ್ಥಂಕರರಿಗೆ ಹೆಣ್ಣು ಅಂದ್ರೆ ಮಗು ಹೆಣ್ಣು ಮಕ್ಕಳು ಹುಟ್ಟೋದ. ಇದು ತೀರ್ಥಂಕರಿಗೆ ತೀರ್ಥಂಕರಗಳದ ಹೆಣ್ಣು ಮಕ್ಕಳು ಹುಟ್ಟೋದ. ಇದು ಹುಂಡಾವ ಸರ್ಪಿನಿ ಕಾಲದೋಷದಿಂದ ಆಯಿತು. ತೃತೀಯ ಕಾಲದೊಳಗನ ಪ್ರಥಮ ತೀರ್ಥಂಕರರ ಮೋಕ್ಷಕ್ಕೆ ಹೋದ್ರು. ಇದು ಹುಂಡಾವ ಸರ್ಪಿನಿ ಕಾಲದೋಷದಿಂದ ಆಯಿತು. ಆದ್ರೆ ಪಾರ್ಶ್ವನಾಥರಿಗೆ ಉಪಸರ್ಗ ಆಯ್ತಲ್ಲ, ಅದೇನು ಕಾಲದೋಷದಿಂದ ಆಗಲಿಲ್ಲ. ಆಹಾರ ಸಿಗಲಿಲ್ಲಲ್ಲ ಆದಿದೇವರಿಗೆ, ಅದೇನು ಕಾಲದೋಷದಿಂದ ಆಗಲಿಲ್ಲ. ಆ ಪ್ರಕಾರದ ಅಶುಭ ಕರ್ಮದ ಸತ್ತಾ ಇತ್ತು. ಇದರೊಳಗೆ ಸಂಶಯ ಪಡೋದನ್ನ ಇಲ್ಲ. ಇದಕ್ಕಿಂತ ಉತ್ಕೃಷ್ಟ ಮಾತು ಹೇಳ್ತೇನೆ. ಅರಹಂತ ಪ್ರಭುವಿಗೆ ಕೂಡ 4 ಘಾತಿ ಕರ್ಮಗಳ ಅಭಾವಾಗಿ ಅನಂತ ಚತುಷ್ಟಯ ಪ್ರಾಪ್ತ ಆಗಿರುವಂಥ ಸಕಲ ಪರಮಾತ್ಮನಿಗೆ ಕೂಡ ಅಸಾತ ವೇದನೀಯ ಕರ್ಮದ ಉದಯ ಇರ್ತಿದೆ. ಅಘಾತಿ ಕರ್ಮದೊಳಗೆ ಅಂದ್ರೆ ಪಾಪ ಪ್ರಕೃತಿಯ ಉದಯ ಇರ್ತಿದೆ. ಇದನ್ನು ಹೇಳುವುದಿದೆ. ತೀರ್ಥಂಕರ ನಾಮಕರ್ಮದ ಉದಯ ನಡೆದದ್ದಿದೆ. 4 ಘಾತಿ ಕರ್ಮ, ಎಲ್ಲ ಪಾಪ ಪ್ರಕೃತಿಯನ್ನು ಹೊಂದಿರುವಂತಹ ಘಾತಿ ಕರ್ಮಗಳ ನಾಶ ಆಗಿ ಹೋದದ್ದಿದೆ. ಅನಂತ ಚತುಷ್ಟಯ ಸ್ವರೂಪದೊಳಗೆ ವಿರಾಜಮಾನಿದ್ದಾರೆ. ಪರಮಾತ್ಮ ದಶೆಗೆ ಪ್ರಾಪ್ತಿ ಇದ್ದಾರೆ. ಇಲ್ಲಿ ಹೇಳುವ ತಾತ್ಪರ್ಯ ಏನಿದೆ? ಶುಭ ಕರ್ಮ ಏಕಾಕಿ ಇರುವುದಿಲ್ಲ ಯಾವ ಜೀವನಿಗೆ. ಅಶುಭ ಕರ್ಮದ ಸ್ವಲ್ಪರೇ ಅದರೊಳಗೆ ವಿದ್ಯಮಾನತೆ ಇದ್ದೇ ಇರ್ತಿದೆ. ಮೋಕ್ಷ ಮಾರ್ಗ ಪ್ರಕಾಶಕ ತಾವು ನೋಡೋದ್ರಿ. ಅರಹಂತರಿಗೆ ಅಸಾತ ವೇದನೀಯದ ಕರ್ಮ ಕೂಡ ಇದೆ. ಆದರೆ ಸಾಗರ ಪ್ರಮಾಣ ಅರ್ಥಾತ್ ಅನಂತ ಸುಖ ಅವರಿಗೆ ಪ್ರಕಟ ಆಗಿರುವ ವೇಳೆದೊಳಗ ಆ ಅಸಾತಾದ ಉದಯ ಏನಿದೆನಾ ಅದು ಸಮುದ್ರದೊಳಗ ವಿಷಬಿಂದುವಿನ ಹಾಗೆ ಇದೆ ಅಂತ. ಪಂಡಿತ್ ಟೋಡರ ಮಲ್ಲರ ಮೋಕ್ಷ ಮಾರ್ಗ ಪ್ರಕಾಶಕ ಇದೆಲ್ಲ ನೋಡ್ರಿ. ಅವರು ಅಪನಿ ಬಾತದೊಳಗೆ ಹೇಳಿದ್ದಾರೆ, ನಾವು ಸಮಯ ಸಾರಾದಿ ಯಾವ್ಯಾವ ಗ್ರಂಥಗಳ ಅಧ್ಯಯನ ಮಾಡಿದ್ದೇನೆ ಅನ್ನೋದು ಒಂದು ಮಾತು. ಅದಕ್ಕಿಂತ ಮುಖ್ಯ ಮಾತು, ಸಮಯ ಸಾರಾದಿಗಳ ಅಧ್ಯಯನ ಅಂತೂ ಸುಲಭ ಇದೆ. ಪಂಚ ಪರಮಾಗಮೇನ ದ್ವಿತೀಯ ಶ್ರುತಸ್ಕಂಧದ ಮೂಲಕ ಪಂಚ ಪರಮಾಗಮ ಮೊದಲಾದ ಯಾವ ಗ್ರಂಥ ರಾಶಿ ಬಂತು ಅದನ್ನು ನಿಜವಾಗಿ ಸುಲಭ ಇದೆ. ಆದರೆ ಪ್ರಥಮ ಶ್ರುತಸ್ಕಂಧದ ಯಾವ ಷಟ್ಖಂಡಾಗಮ ಮೊದಲಾದವುಗಳಿದಾವೆಯೋ ಅವುಗಳದ್ದು ಟೀಕೆ ಬರೆದಿರುವುದರಿಂದ ಟೋಡರ ಮಲ್ಲರ ಜ್ಞಾನದೊಳಗೆ ಯಾವ ಒಂದು ವಿಶೇಷ ನಿರ್ಮಲತೆ ಮತ್ತು ಸೂಕ್ಷ್ಮತೆ ಇದೆಯಲ್ಲ ಅದನ್ನು ಅವರಿಗೆ ಮಾತ್ರ ಸೀಮಿತ ಇದೆ. ಅದರ ಸಲುವಾಗಿ ಸುಳ್ಳು ಅನ್ಲಿಲ್ರಿ, ಯಾರೋ ಅಜ್ಞಾನಿ ಅನ್ಲಿಲ್ಲ. ಏನ ಆಚಾರ್ಯಕಲ್ಪ. ಆಚಾರ್ಯಕಲ್ಪ ಯಾವ ಪ್ರಕಾರ ಕುಂದ ದೇವರಿಗೆ ಭಗವಾನ್ ಅಥವಾ ಪಂಚಮ ಕಾಲದ ಪ್ರಥಮ ಮಂಗಲ ಸ್ಥಾನದೊಳಗ ಸ್ವಾಭಾವಿಕವಾಗಿ ಅವರು ವಿರಾಜಮಾನಾದರು. ಯಾವುದೋ ಧ್ವನಿ ಹಾಗೆ ಬಂತು, ಇಡೀ ದಿಕ್ಕಗಳ ಹಾಗೆ ಹಾಡಿದುರಿ. ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋ ಗಣಿ, ಮಂಗಲಂ ಕುಂದ ಕುಂದಾರಿ. ಯಾರ ರಚನೆ ಮಾಡಿದ್ರು ಅನ್ನುವುದು ಎಲ್ಲಿಯೂ ಉಲ್ಲೇಖ ಇಲ್ರಿ. ಅದರ ಸಲುವಾಗಿ ಅಲ್ಲಿ ಯಾವ ಶಿವಸ್ಕಂಧ ವರ್ಮ ಪೊನ್ನೂರು ಬೆಟ್ಟದ ಮೇಲೆ ವಿದೇಹದಿಂದ ಮರಳಿ ಬಂದ ನಂತರ ಅವರನ್ನು ಕೆಲ ಕಾಲ ಅಲ್ಲೇ ಇರಿಸಿಕೊಳ್ಳುವ ಸಲುವಾಗಿ ಏನವ ಬಂದಿದ್ದ ದೊರೆ ಬಂದಿದ್ದರೆ ಶಿವಸ್ಕಂಧ ವರ್ಮ.
ದೊರೆ ಬಂದಿದ್ದ, ಆದ್ರೆ ಆ ದೊರೆನ ಏನು ಮಾಡಿದ ಅಂತಂದ್ರೆ ಮುನಿ ಆದ. ತಿಳಿತಿದಿಲ್ಲ, ಓದಿ ನೋಡೋದ್ರಿ. ಆ ದೊರೆ ಅವರನ್ನ ಇನ್ನೂ ಕೆಲವು ದಿವಸ ಅಲ್ಲೇ ತಮ್ಮ ನಾಡಿನೊಳಗೆ, ತಮಿಳುನಾಡಿನೊಳಗೆ ಇರಿಸಿಕೊಳ್ಳುವ ಒಂದು ವಿನಂತಿ ಮಾಡಿಕೊಳ್ಳಿಕ್ಕೆ ಬಂದಿದ್ರಿ. ಆದ್ರೆ ಸ್ವಯಂ ಅವ ಮುನಿಯಾಗಿ ಹೋದ್ರಿ, ಅವರಿಗೆ ಹೇಳೋದಂತೂ ಸಾಧ್ಯ ಆಗಲಿಲ್ಲ. ಆಗ ಅವನ ಮುಖದಿಂದ ಬಂತು ಅಂಥೇಳಿ ಅಲ್ಲಿ ಇದೆ. ಅದು ಅವನ ಮುಖದಿಂದ ಬಂತು, ಇಡೀ ಪೊನ್ನೂರು ಬೆಟ್ಟ ಎಲ್ಲ ಆ ಪ್ರಕಾರದ್ದು ಮಧುಮೇಶಿತು. ಅದೇ ಪ್ರಕಾರ ಇವರಿಗೆ ಆಚಾರ್ಯ ಕಲ್ಪ ಅಂಥೇಳಿ ಯಾರಾದರೂ ಪದವಿ ಕೊಟ್ಟರೆ ಅಂದ್ರೆ ಸ್ಟೇಜ್ ಮೇಲೆ ಯಾವ ಪ್ರಕಾರ ಅವರೇ ಹೇಳಿದಾರಲ್ಲ ಮೋಕ್ಷ ಮಾರ್ಗ ಪ್ರಕಾಶಕದೊಳಗ ಏನು ಹೇಳಿದ್ದಾರೆ? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯದ ಅಧಿಕತೆಯಿಂದ ಸ್ವಯಂ ಆಚಾರ್ಯ ಪದಕ. ಹಾಗಾದ್ರೆ ಕುಂದು ಕುಂದರ ಪಂಚಮ ಕಾಲದ ಪ್ರಥಮ ಮಂಗಲ ಸ್ವರೂಪ ಪದಕ ಹೇಗೆ ಪ್ರಾಪ್ತ ಆದರೂ ಸ್ವಯಂ ಅಂತರಂಗದ ಪವಿತ್ರ. ಅದೇ ಪ್ರಕಾರ ತೋಡರಮಲ್ಲರ ಆಚಾರ್ಯ ಕಲ್ಪ. ಆಚಾರ್ಯ ಅಲ್ಲ, ದೀಕ್ಷೆನೇ ತಗೊಂಡಿರಲಿಲ್ಲ, ಮುನಿನೇ ಇರಲಿಲ್ಲ, ಆದ್ರೆ ಆಚಾರ್ಯರಂತಹ ಕಾರ್ಯ ಮಾಡಿದರು. ಅದಕ್ಕೆ ಮೋಕ್ಷ ಮಾರ್ಗ ಪ್ರಕಾಶಕ ಒಂದು ಅದ್ವಿತೀಯ ಕೊಡುಗೆ ಇದೆ ರೀ ಜೈನರ ಸಲುವಾಗಿ. ಯಾವ ಅನುಯೋಗಕ್ಕೆ ಒಳಪಟ್ಟಿರುವಂಥ ಗ್ರಂಥ ಅಲ್ಲ, ಆದರೆ 4 ಅನುಯೋಗಗಳನ್ನು ತನ್ನಲ್ಲೇ ಧಾರಣ ಮಾಡಿರುವಂಥ ಏಕೈಕ ಕೃತಿ ಅಂತಂದ್ರೆ ಮೋಕ್ಷ ಮಾರ್ಗ ಪ್ರಕಾಶಕ. ಇನ್ನೂ ಒಂದು ಪ್ರಕಾರದಿಂದ ಹೇಳಬೇಕಾದ್ರೆ ಮೋಕ್ಷ ಮಾರ್ಗ ಪ್ರಕಾಶಕ ಜೈನ ಸಿದ್ಧಾಂತಗಳಿಗೆ ಕೋಶ ಇದ್ದ ಹಾಗೆ ಇದೆ. ಅದ್ರ ಹೊಸದಾಗಿ ಜೈನರು ತಿಳ್ಕೊಳ್ಳೋ ತತ್ವಜ್ಞಾನ ಸ್ವಲ್ಪ ತಿಳಿದೈತೆ, ಅದನ್ನ ಒಂದು ಸ್ವಲ್ಪ ಧುಸುರು ತಿಳಿದೈತೆ. ಅವನು ಅದನ್ನ ಮೋಕ್ಷ ಮಾಡ್ಬೇಕಾದ್ರೆ ಪೂರಾ ಆಗಮ್ಮೆಲ್ಲ ಅವನ ದೃಷ್ಟಿಕ್ಷೇತ್ರ ಬಂದಾಗ ಇಡೀ ಜನಾಗಮದ ಸಾರ ದ್ವಾದಶಾಂಗ ಎಲ್ಲ ಅವನ ದೃಷ್ಟಿಯೊಳಗೆ ಬಂದ್ಬಿಡ್ತಾರೆ. ಇಲ್ಲಿ ನಮ್ದು ಚರ್ಚೆ ಏನು ನಡೆದಿತ್ತು? ಅರಹಂತ ಪದವಿಗೆ ಏರಿರುವಂಥ ಪರಮಾತ್ಮ ದಶೆಯ ರೂಪದಿಂದ ಪ್ರಕಟವಾಗಿರುವಂಥ ಆ ಸಕಲ ಪರಮಾತ್ಮನಿಗೆ ಕೂಡ ಪಾಪ ಕರ್ಮಗಳ ವಿದ್ಯಮಾನತೆ ಇದೆ, ಉದಯ ಇದೆ. ಅದು ಅವರಲ್ಲೇ ಯಾವುದೇ ಪ್ರಕಾರದಿಂದ ಪ್ರಭಾವ ಬೀರುವುದಿಲ್ಲ. ಈ ಮಾತು ಸರಿ. ಯಾಕೆಂತಂದ್ರೆ ಅನಂತ ಸುಖ ಪ್ರಕಟ ಆಗಿದ್ದಿಲ್ಲ, ಆತ್ಮನ ಅನಂತ ಚತುಷ್ಟಯ ಪ್ರಕಟ ಆಗಿದೆ. ಅಲ್ಲಿ ಅಸಾತ ವೇದನೆ ಏನು ಮಾಡಿದ್ರಿ? ಅದಕ್ಕೆ ನಾವು ಭ್ರಮೆಯಲ್ಲಿ ಇರಕೂಡುದು. ಇಲ್ಲಿಂದ ಮುಂದೆ ಅಂಥೇಳಿ ತಿಳ್ಕೊಂಡ್ರೆ ಯಾವುದೋ ಜೀವ ಅನ್ನೋನು ನಮಗದು ಮಾನ್ಯ ಇರಲಿಲ್ಲ ಅಂತಂದ್ರೆ ಕ್ಷಯೋಕ್ಷಮ ಜ್ಞಾನದೊಳಗ ವಿಕಲ್ಪದಲ್ಲೇ ತತ್ವದ ನಿರ್ಣಯ ಆಗಿರುವಂಥ ಜೀವ ಆ ಸಮಯದಿಂದ ಮುಂದೆ ಅವನ 4 ಮಧ್ಯದಲ್ಲಿ ಇರುವುದಿದೆ. ಆದ್ರೆ ಯಾವ ರೀತಿ ಅವ ಇದ್ರೆ ಅವನ 4ರೊಳಗ ಅವ ಕೇವಲ ಒಂದು ನ್ಯಾಯಕ ಪ್ರಭುವಾಗಿ ಕೇವಲ ಜ್ಞಾನ ಸ್ವರೂಪನಾಗಿ ಹೊರಹೊಮ್ಮತನೋ ಅವ ಯಾವ ಪ್ರಕಾರದ ಸಾಧನೆ ಮಾಡ್ತಾನೆ ಅದನ್ನು ಚಿಂತನೆ ಮಾಡ್ತಾನೆ. ಕೇವಲ ಶುಭ ಯಾರಿಗೂ ಇರುವುದಿಲ್ಲ. ಶುಭದ ಅಧಿಕತೆ ಇರುವುದರೊಳಗೆ ಯಾರೂ ತತ್ವದ ಕಡೆಗೆ ಬರುವುದಿಲ್ಲ. ಅವ ಮಹಾಪುರುಷಾರ್ಥಿ ಬೇಕ್ರೆ. ಬಹಳಷ್ಟು ಅಧಿಕ ಶುಭ ಕರ್ಮದ ಉದಯ ಇತ್ತು. ಪುಣ್ಯಕರ್ಮದ ಉದಯದ ನಿಮಿತ್ತದಿಂದ ಅಧಿಕ ಇವನಿಗೆ ಅನುಕೂಲ ಸಾಮಗ್ರಿಗಳ ಅಥವಾ ಪುಣ್ಯೋದಯ ರೂಪದ ಸಾಮಗ್ರಿಗಳ ಪ್ರಾಪ್ತಿ ಇರುವೆಳೆದೊಳಗ ಯಾವನೋ ಮಹಾಪುರುಷಾರ್ಥಿ ಜೀವ ಅವುಗಳದ್ದ ತ್ಯಾಗ. ಚಕ್ರವರ್ತಿ ಕುಮಾರರು ಯಾವ ಪ್ರಕಾರ ತ್ಯಾಗ ಮಾಡಿರಲ್ಲ ಆ ಪ್ರಕಾರ ಚಕ್ರವರ್ತಿ ಅಪ್ಪು ಚಕ್ರವರ್ತಿ ಅದನ್ನಂತ ಹೇಳ್ತಾರೆ ಅವರು. 12ರಿಂದ 18 ವರ್ಷದ ಒಳಗಿನ ವಯೋಮಿತಿಯ ಬಾಲಕರ ಅಪ್ಪು ಚಕ್ರವರ್ತಿ ಇದ್ರೆ ನಮಗೇನಂತಾರೆ. ಅದಕ್ಕೆ
ತನ್ನನ್ನು ಚಕ್ರವರ್ತಿ ಕುಮಾರ ಅಂಥೇಳಿ ಸ್ವೀಕಾರ ಮಾಡುವುದನ್ನು ಅವರ ಅಂತರಂಗ ಒಪ್ಪಲಿಲ್ಲ. ಯಾವುದರ ಮೂಲಕ ಒಪ್ಪಲಿಲ್ಲದ? ಯಾವುದರ ಮೂಲಕ ಅಂತಂದ್ರೆ ಈ ಪುಣ್ಯದ ಫಲ ನನ್ನ ಚೈತನ್ಯದ ಪರ್ಯಾಯಕ್ಕ ಯಾವುದೇ ರೀತಿಯಿಂದ ಲಾಭ ಮಾಡುವಂಥದ್ದು ಇಲ್ಲ. ಅದರಿಂದ ಲಾಭ ಮಾಡಿಕೊಳ್ಳುವಂಥ ನ್ಯೂನತೆ ನನ್ನ ಜ್ಞಾನ ಸ್ವಭಾವದೊಳಗೆ ಇಲ್ಲ. ಪದೇ ಪದೇ ಇದುವೇ ಬರ್ತಾ ಇದೆ. ನನ್ನ ಚೈತನ್ಯ ಸ್ವಭಾವದೊಳಗ ಪುಣ್ಯದಿಂದ ಲಾಭಾನ್ವಿತವಾಗುವಂಥ ಅಶಕ್ತತೆ ಇಲ್ಲ. ಹಾಗಾದ್ರೆ ಆ ಚೈತನ್ಯ ಸ್ವಭಾವದ ಎಷ್ಟು ನೀವು ಮಹಿಮೆ ಮಾಡ್ತೀರಿ, ಅದನ್ನು ಎಷ್ಟು ನೀವು ಅಧಿಕ ಅಂಥೇಳಿ ತಿಳಿತೀರಿ, ಎಷ್ಟು ನೀವು ಅದನ್ನು ಮುಖ್ಯ ಮಾಡ್ತೀರಿ, ಅಷ್ಟ ನಿಜವಾಗಿ ಜಿನವಾಣಿಯ ಸಂಯೋಗ ಆದುದರ ಪ್ರಯೋಜನ ಪ್ರಾಪ್ತ ಮಾಡುತ್ತದೆ. ಪ್ರಯೋಜನ ಜಿನವಾಣಿಯ ಸಂಯೋಗ ಪ್ರಾಪ್ತ ಆಗಿರುವುದರ ಪ್ರಯೋಜನ ಇದುವೇ ಇದೆ. ಏನ? ಆತ್ಮನ ಚೈತನ್ಯ ಸ್ವಭಾವ, ಅನಂತ 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 ಅದ್ಭುತ ಗುಣಗಳ ಪಿಂಡ ಸದೃಶನಾದಂಥ, ಪಿಂಡ ರೂಪನಾದಂಥ ಯಾವ ಅರೂಪಿ ಜ್ಞಾನಮಯ ಆತ್ಮ ಇದ್ದಾನೋ ಅವನೇ ನಾನಿದ್ದೇನೆ. ಅರ್ಥಾತ್ ಆ ನನಗೆ ಲೋಕದ ಯಾವ ಪದಾರ್ಥ, ಲೋಕದ ಯಾವ ಅವಸ್ಥೆ, ಲೋಕದ ಯಾವ ಸಂಯೋಗ ಆ ನನಗೆ ಸುಖ ಅಥವಾ ಅನುಕೂಲ ಮಾಡುವ ಸಾಧ್ಯತೆ ಇಲ್ಲ. ಯಾಕೆ ಅಂತಂದ್ರೆ ನಾನು ಸ್ವಯಂ ಸುಖದ ಪಿಂಡ ಇದ್ದೇನೆ. ನನಗೆ ನನ್ನ ಸ್ವಭಾವವನ್ನು ಹೊರತುಪಡಿಸಿ ಮೂರು ಲೋಕದೊಳಗೆ ಅನುಕೂಲ ಯಾವುದೂ ಇಲ್ಲ. ನನ್ನ ಆ ಒಂದು ಚೈತನ್ಯ ಸ್ವಭಾವವನ್ನು ಹೊರತುಪಡಿಸಿ ಮೂರು ಲೋಕದೊಳಗೆ ನನಗೆ ಅನುಕೂಲ ಆಗುವಂಥ ವಸ್ತು ಯಾವುದೂ ಇಲ್ಲ. ಯಾವ ವಸ್ತುವಿನಿಂದ ಅನುಕೂಲ ಪಡೆದುಕೊಳ್ಳುವಂಥ ಅಶಕ್ತತೆ ನನ್ನ ಸ್ವಭಾವದೊಳಗೆ ಇಲ್ಲ. ಇದು ಎಷ್ಟೆಷ್ಟು ನಮ್ಮ ಜ್ಞಾನದ ಮೇಲೆ ಸಂಸ್ಕಾರ ಆದೀತೋ ಅಷ್ಟಷ್ಟು ನಮಗೆ ಜಿನವಾಣಿಯ ಸಂಯೋಗ ಪಡೆದುದರ ಪ್ರಯೋಜನದ ಲಾಭ ಆಗ್ತಿದೆ. ಅಷ್ಟಷ್ಟನ್ನು ನಮ್ಮದು ಪುಣ್ಯ ಪಾಪದೊಳಗಿರುವಂಥ ಭೇದ ದೃಷ್ಟಿ ಬಿಟ್ಟು ಹೋಗಿ ನಮಗೆ ಅವೆರಡೂ ಒಂದೇ ಅನ್ನುವಂಥ ದೃಷ್ಟಿ ಬರ್ತಿದೆ, ಜ್ಞಾನ ಆಗ್ತಿದೆ ಅನ್ನುವಂಥ ಅಭಿಪ್ರಾಯ ಉತ್ಪನ್ನ ಆಗ್ತಿದೆ. ಅವು ಎರಡೂ ಒಂದೇ ಅನ್ನುವ ರೂಪದಿಂದ ಅವುಗಳ ಜೊತೆಗೆ ನಮ್ಮದು ಆಚರಣೆ ಅದು ಬೇಕಿತ್ತು ಅಂತಂದ್ರೆ ಇದು ಮಾಡೋದು ಅವಶ್ಯಕ ಇದೆ. ಏನ? ಎಲ್ಲಕ್ಕಿಂತ ಅಧಿಕ, ಎಲ್ಲಕ್ಕಿಂತ ಪ್ರಮುಖ ನನಗೆ ನನ್ನ ಸ್ವಭಾವ ಆಗಬೇಕು. ಎಲ್ಲಿ ನೋಡ್ರಿ, ನಿಜವಾಗಿ ಹೇಳ್ತಾರೆ, ನಾವು ರಾಗ ಹೇಳಿದೆವು, ಶುಭ ರಾಗ ಹೇಳಿದೆವು. ಈಗ 4 ಭೇದ ಮಾಡಿತು. ಒಂದು ಅಶುಭ ರಾಗ ಅರ್ಥಾತ್ ಅಪ್ರಶಸ್ತ ರಾಗ, ದ್ವೇಷ ಮತ್ತು ಮೋಹ ಇವು ಪಾಪರೂಪ ಇದ್ದಾವೆ. ಒಂದು ಪ್ರಶಸ್ತ ರಾಗನ ಪುಣ್ಯರೂಪ ಇದೆ. ಆದರೆ ಇವು 4 ಹೇಗದವು ಅಂತಂದ್ರೆ ಆತ್ಮಸ್ವಭಾವವನ್ನು ಮರೆಸುವಂಥವು. ಬರೇ ಮರೆಸುವಂಥವಲ್ಲ, ಆತ್ಮಸ್ವಭಾವದ ತಿರಸ್ಕಾರ ಮಾಡುವಂಥವಿದ್ದಾವೆ, ಅನಾದರ ಮಾಡುವಂಥವಿದ್ದಾವೆ. ಅವು 4 ಆಗಿದವೋ ಅಥವಾ ಆ 4ರ ಒಳಗೆ ಯಾವುದರ ಜೊತೆಗಾದ್ರೂ ನನ್ನ ಜ್ಞಾನ ಏಕರೂಪ ಆಗ್ಲಿಕ್ಕೆ ಹೋಯಿತು ಅಂತಂದ್ರೆ ಅಲ್ಲಿ ನನ್ನ ಜ್ಞಾನದಿಂದನ ನನ್ನ ಸ್ವಭಾವದ ಅನಾದರ. ಪ್ರಶಸ್ತ ರಾಗದ ಜೊತೆಗೆ ಕೂಡ ನನ್ನ ವರ್ತಮಾನ ಜ್ಞಾನ ಮಿತ್ರತ್ವ ಮಾಡಲಿಕ್ಕೆ ಹೋಯಿತು ಅಂತಂದ್ರೆ ಅಲ್ಲಿ ಸ್ವಭಾವದ ಅನಾದರ ಇದೆ. ಸ್ವಭಾವದ ಅನಾದರ ಮಾಡದ್ದ, ಅದರಿಂದ ವಿಮುಖ ಆಗದ್ದನ, ಅದರಿಂದ ಬೇರೆ ವಿಸದೃಶ ಇರುವಂಥ ಶುಭರಾಗದ ಜೊತೆಗೆ ಇದು ಮಿತ್ರತ್ವ ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ? ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ? ಅಶುಭ ರಾಗ, ಮೋಹ, ದ್ವೇಷ ಅವುಗಳ ಜೊತೆಗೆ ಕೂಡ ಇದು ಯಾವಾಗ ಮಿತ್ರತ್ವ ಮಾಡ್ತಿದೆಯೋ ಆವಾಗ ನಿಜ ಸ್ವಭಾವದ ತ್ರಿಲೋಕಿನಾಥಂದ ಸರ್ವಜ್ಞರ ಹಾಗೆ ಇರುವಂಥ ಈ ಶಕ್ತಿ ರೂಪ ಪರಮಾತ್ಮಂದ ನಿರಾದರ ಆಗ್ತಾ ಇದೆ.
ಸಾಮಾನ್ಯ ಅಪರಾಧ ಅಲ್ಲ. ಈ ಇಂಥ ಅಪರಾಧದ ದಂಡನೇನ ಏನಿದೆ? ಅನಂತ ಸಂಸಾರ, चतुर्गती प्रमाणे. नाही, जीवनात म्हणजे 608 जीव वर आले ना, ते शुभ अशुभाची एकता नसते, सारखं बदल म्हणून झालं. ನೋಡ್ರಿ, ಆಗ ಹೀಗೆ ಅಂಥೇಳಿ ಹೇಳಲಿಕ್ಕೆ ಬರೋದಿಲ್ಲ. ಅದರ ಮಾತಂತೂ ಏನಿಲ್ಲೇಂದ್ರೆ ಅಲೌಕಿಕ ಅದರಲ್ಲೇ ಆದಾಗನ ಬರಲಿಕ್ಕೆ ಸಾಧ್ಯ. ಹಾಂ, ಅಂದ್ರೆ ಆ ಶುಭ ಮತ್ತು ಅಶುಭ ಏನಿದೆ ಅಲ್ಲ, ಆ ಶುಭ ಅಶುಭದಿಂದ ಅದು ಒಂದು ವಿಲಕ್ಷಣ ರೀತಿಯಿಂದ ಉದಾಸೀನ ಆಗಿದೆ. ಒಂದು ಪ್ರಕಾರ ವಿಲಕ್ಷಣ ರೀತಿ ಉದಾಸೀನ ಆಗಿದೆ. ಅದರಿಂದ ಅಪ್ರಭಾವಿ ಉಳಿದಿದ್ದೀರಿ. ಅಪ್ರಭಾವಿ ಅಂತಂದರೆ ಯಾವ ಪ್ರಕಾರ ಮುನಿರಾಜರು ಅಪ್ರಭಾವಿ ಇರ್ತಾರೆ ಸಂಯೋಗದಿಂದ, ಆ ಪ್ರಕಾರ ಅಲ್ಲ. ಆದರೆ ಅಲ್ಲಿ ಮುನಿರಾಜರು ಯಾವ ಪ್ರಕಾರ ಸಂಯೋಗದಿಂದ ಪರಪದಾರ್ಥದಿಂದ ಇಡೀ ವಿಶ್ವದಿಂದ ಅಪ್ರಭಾವಿ ಇದ್ದಾರೋ, ಆ ಅಪ್ರಭಾವಿತನ ಯಾವ ಆತ್ಮನ ಸ್ವಭಾವ ಇದೆಯೋ ಅದೇ ಆತ್ಮ ಅಲ್ಲಿಯೂ ಅದಂತೆ. ತಿಳಿತಾ ಇದೆ? ಅಂಥದೇ ಆತ್ಮ ಅಲ್ಲಿಯೂ ಅದಂದರೆ ಹಾಗಾದರೆ ಅದೇ ಜಾತಿದ್ದ ಏನಾದರೂ ಒಂದಿಷ್ಟ ಅದರಲ್ಲಿ ಕಾರ್ಯ ಆಗಿದೆ. ಅದನ್ನು ಇಂದ್ರಿಯ ಜ್ಞಾನದಿಂದ ತಿಳಿದುಕೊಳ್ಳಬಹುದಾದಂಥ ಬದಲಾವಣೆ ಅಥವಾ ಕಾರ್ಯ ಇಲ್ಲ. ಆದರೆ ಅತೀಂದ್ರಿಯ ಜ್ಞಾನದ ವಿಷಯ ಇದೆ. ಆದರೆ ಅನಂತ ಕಾಲದವರೆಗೆ ಒಂದು ಶ್ವಾಸದೊಳಗೆ 18 ಬಾರಿ ಜನ್ಮ ಮರಣ ಮಾಡುವಂಥ ಜೀವ ಆ ಸ್ಥಾನದಿಂದ ಹೇಗೆ ಮೇಲೆದ್ದು ಬಂದಿರಬಹುದು? ಇದು ನಿಜವಾಗಿನ ಅತ್ಯಂತ ವಿಚಾರಾರ್ಹ ವಿಷಯ ಇದೆ ರೀ. ಆದರೆ ನಾವು ವಿಚಾರಣ ಮಾಡೋದಿಲ್ಲ, ಕೇಳಿಬಿಟ್ಟಿದ್ದೇವೆ, ತಿಳಿದಿದೆ ಅಂಥೇಳಿ ಅಂದುಕೊಂಡಿದ್ದೇವೆ. ಅವು 608 ಜೀವ ಅಥವಾ ಯಾವುದೇ ಜೀವ ಅನಂತ ಕಾಲದ ನಿಗೋಧಾವಾಸವನ್ನು ಬಿಟ್ಟದ ಮೇಲೆ ಬೇರೆ ರೂಪಕ್ಕೆ ಬರಬೇಕಾದ್ರೆ ಅದು ಏಕೇಂದ್ರಿಯನೇ ಇದೆ ರೀ. ಯಾವುದ ನಿಗೋಧದಿಂದ ಮೇಲೆ ಎಲ್ಲಿ ಬರ್ತಿದೆಯಲ್ಲ ಅಲ್ಲಿಯೂ ಏಕೇಂದ್ರಿಯದೊಳಗನ ಬರ್ತಿದೆ, ಅದು ಪಂಚಸ್ಥಾವರದೊಳಗೆ. ಆದರೆ ಪಂಚಸ್ಥಾವರಕ್ಕೆ ಮತ್ತು ನಿಗೋಧಕ್ಕೆ ವ್ಯತ್ಯಾಸ ಬಹಳ ಇದೆ. ಅದು ಏಕೆಂದ್ರೆ ಇದು ಏಕೆಂದ್ರೆ ಅದರ ವ್ಯತ್ಯಾಸ ಇದೆ. ನಿಗೋಧಾವಾಸದಷ್ಟು ನಿಕೃಷ್ಟ ದಶ ಈ ಜೀವಕ್ಕೆ ಇನ್ನೊಂದು ಇಲ್ಲ. तेच जीव मोक्षाला जातात ताई. ಯಾವುದು 608 बाहेर पडले ते तसं नाही ना? ಹಾಗಿಲ್ಲ. ಹಾಗೆ ಒಂದು ವೇಳೆ ಆಯಿತು ಅಂತಂದ್ರೆ ಇವೇನು ಸಂಸಾರ ರಾಶಿಯೊಳಗಿದಾವೆ ಇವು ಹೀಗೆ ಅವೇ ಹೋಗ್ತಾವು, ಹೀಗಿಲ್ಲ. ಆದರೆ ಅವು ಮೇಲೆ ಬರ್ತವೆ, ಸಂಸಾರ ರಾಶಿಯಲ್ಲಿರುವಂಥ ಜೀವಗಳ ಮೋಕ್ಷಕ್ಕೆ ಹೋಗ್ತವೆ. ही वस्तू व्यवस्थाच आहे की 608 बाहेर पडायचं आणि इथली ವಸ್ತು ವ್ಯವಸ್ಥಾನ ಐತಲ್ಲ. ವಸ್ತು ವ್ಯವಸ್ಥಾ ಅಂತೂ ಇಷ್ಟು ವ್ಯವಸ್ಥಿತ ಐತ್ರಿ. ನರಕಗತಿಯೊಳಗೆ ಎಷ್ಟು ಜೀವ, ದೇವಗತಿಯೊಳಗೆ ಎಷ್ಟು ಜೀವ, ಅಲ್ಲಿ ಒಂದು ಸ್ವಲ್ಪ ಕೂಡ ಯಾವುದೇ ರೀತಿಯಿಂದ ಅನಾನುಕೂಲ ಆಗುವುದಿಲ್ಲ, ರಶ್ ಆಗುವುದಿಲ್ಲ, ಸಂಖ್ಯೆ ತನ್ನ ಪ್ರಮಾಣವನ್ನು ಮೀರುವುದಿಲ್ಲ. ನಿಸರ್ಗದ ವ್ಯವಸ್ಥೆ ನೈಸರ್ಗಿಕವಾಗಿಯೇ ಹೀಗಿದೆ. ಸ್ವರ್ಗದ ಜೀವಗಳ ನಿರ್ದಿಷ್ಟ ಅಷ್ಟೇ ಇರ್ತಾರೆ, ನರಕದೊಳಗೆ ಅಷ್ಟೇ ಜೀವರುಗಳಿರ್ತಾರೆ, ಮನುಷ್ಯಗತಿಯೊಳಗೆ ಅಷ್ಟೇ ಜೀವರುಗಳಿರ್ತಾರೆ. ತಿರಿಯಂಚ 2 ಇಂದ್ರಿಯ 3 ಇಂದ್ರಿಯ 4 ಇಂದ್ರಿಯ ಇವ ಅಷ್ಟೇ ಇರ್ತಾರೆ. ಆದ್ರೆ ಆ ಅಷ್ಟೇ ಇದ್ದ ಭೇದ ಏನಿದೆಯಲ್ಲ ಅದಕ್ಕೆ ಇವಲಿ ಬಂದಿದೆ. ಅದಕ್ಕೆ ಹೇಳಿತ್ತಲ್ಲ, ಒಂದು 100 ವರ್ಷದಿಂದ ಎಷ್ಟು ಜೀವ ನಮ್ಮ ಭಾರತ ದೇಶ ಬಗ್ಗೆನೇ ಪಾಪ್ಯುಲೇಷನ್ ಎಷ್ಟು ಜೀವ ಇದ್ರು ಮನುಷ್ಯ, ಮತ್ತು ಈಗ ಎಷ್ಟಾಗಿದ್ದಾವೆ? ಅದು ಹೆಚ್ಚಾಗಿದ್ದಾವೆ, ದುಪ್ಪಟ್ಟೇನು 10 ಪಟ್ಟು 100 ಪಟ್ಟು ಆದ್ರೂ ಕೂಡ ಮನುಷ್ಯರ ಸಂಖ್ಯೆಯೊಳಗ ಯಾವುದೇ ಪ್ರಕಾರದ ಬದಲಾವಣೆ ಇಲ್ಲ. ಯಾಕೆ ಅಂತಂದ್ರೆ ಮನುಷ್ಯ ಕ್ಷೇತ್ರ 2.5 ದ್ವೀಪ ಇದೆ ಅಲ್ಲ, ಅಲ್ಲಿದೆಲ್ಲ ಲೆಕ್ಕ ನೋಡ್ರಲ್ಲ ತಾವ. ಮನುಷ್ಯರ ಸಂಖ್ಯೆಯೊಳಗ
ಯಾವುದೇ ಕಾಲಕ್ಷೇತ್ರದ ನಿಮಿತ್ತದಿಂದ ಸಂಖ್ಯಾ ಸಾಪೇಕ್ಷ ನ್ಯೂನಾಧಿಕತೆ ಆಗುವುದಿಲ್ಲ. ಅದಕ್ಕೆ ಈ ಶತಖಂಡಾಗಮದ್ದನ ಮಾತು ಹೇಳಿದ್ದಿತ್ತು. ಅಸಂಖ್ಯಾತ ಅಂಥೇಳಿ ಏನು ಹೇಳ್ತಾರೋ ಆ ಅಸಂಖ್ಯಾತದೊಳಗೆ ಅಸಂಖ್ಯತೆ ಇದೆ. ಇದು ನಮ್ಮ ದೃಷ್ಟಿಯೊಳಗೆ ಬಂತು ಅಂತಂದ್ರೆ ಸರ್ವಜ್ಞರ ನಿರ್ಣಯ ಆಗ್ತಿದೆ. ಅದೇ ದ್ವೀಪದ ಲೆಕ್ಕ ಹಾಕಿದ್ರೆ ಸ್ವಲ್ಪ ಐಡಿಯಾ ಬಂದು 2.5 ದ್ವೀಪ ಮನುಷ್ಯ ಕ್ಷೇತ್ರ ಇದೆ ಅಲ್ಲ. ಹಾಗಾದರೆ ಈ ಭಾರತ ಎಷ್ಟಿದೆ ರೀ ಅಣ್ಣ? ಏನೋ ಒಂದು ಬಿಂದು ಸದೃಶ್ಯ ಇದೆ ರೀ. ನಾವು ಬರೀ ಇಲ್ಲಿಯದಷ್ಟೇ ನೋಡ್ತಾ ಇದ್ದೀವಿ ಅಂಥೇಳಿ ಹಾಗೆ ಇದಕ್ಕೆ ಮತ್ತೊಂದು ಉದಾಹರಣೆ ಇಲ್ಲೇ ಯಾಕೆ ಹಚ್ಚೋನು ಅಂತ ಅದೊಂದು ವಿಷಯ ಬಂದೆ. ಈ ಎಲ್ಲಿ ವಾತಾವರಣ ನಿರ್ಮಾಣ ಆಗ್ತೈತೆ ಆ ವಾತಾವರಣದಾಗ ಆಗುವಂಥ ಇರಿವಿ ಯಾವ ಇವು ಅಲ್ಲೇ ಮುಚ್ಚಿಬಿಡ್ತಾವಲ್ಲ. ಹಂಗೆ ಇಲ್ಲಿ ಪಂಚಮ ಕಾಲದ ಒಂದು ವಾತಾವರಣ ಐತಿ. ಅದೇ ನಿಕೃಷ್ಟ ಮನುಷ್ಯ ಪುಣ್ಯ ಇದ್ದಿದ್ದು ಇಲ್ಲೇ ಮುಚ್ಚಿಬಿಡೋವು. ಮಾತಾಗಿ ಐತ್ರಿ. ಮನುಷ್ಯಂತೂ ಆಗೋದೈತಿ, ಮನುಷ್ಯನ ಪ್ರಯೋಜನ ಅಂತೂ ಆಗೋದಿಲ್ಲ. ಅಂಥ ಜೀವಗಳು ಇಲ್ಲಿ ಹಚ್ಚಿಬಿಡ್ತಾವ ಅಷ್ಟೇ. ಈಗ ಈ ಕಾಲದೊಳಗೆ ಯಾವ ಮನುಷ್ಯ ರಾಶಿ ಇದೆ ಆ ಮನುಷ್ಯ ರಾಶಿಯನ್ನು ದುರ್ಲಭ ಮನುಷ್ಯ ಭಾವ ಪಡೆದಿರುವಂಥ ಜೀವ ಅನ್ಲಿಕ್ಕೆ ಬರುತ್ತಿತ್ತು. ಎಲ್ಲೋ ಒಂದು ವಿರಳ ಇರ್ತಿದ್ದಲ್ಲ, ಅದಷ್ಟೇ ದುರ್ಲಭ. ಅದಕ್ಕೆ ನಮ್ಮದು ಇವತ್ತಿನ ಮೂಲ ವಿಷಯ ಏನಿದೆ ರೀ, ಪುಣ್ಯ ಏಕಾಕಿ ಪುಣ್ಯನ ಯಾರ ಜೀವನದೊಳಗನೂ ಇರುವುದಿಲ್ಲ. ಪುಣ್ಯದಿಂದ ಮೋಸ ಹೋಗುತ್ತನ, ಅರ್ಥಾತ್ ಪುಣ್ಯದ ಉದಯದ ನಿಮಿತ್ತ ಪಡೆದು ಯಾವ ಸಾಮಗ್ರಿಗಳ ಪ್ರಾಪ್ತಾಗಿದ್ದಾವೆ ಅದರಲ್ಲೇ ಆಕರ್ಷಿತ ಆಗಿ ಮೈ ಮರೆಯುತ್ತಾನೆ. ಪಾಪದ ಉದಯದ ನಿಮಿತ್ತದಿಂದ ಯಾವ ಸಾಮಗ್ರಿಗಳ ಸಂಯೋಗ ನಮಗಾಗಿದೆಯೋ ಅವುಗಳಲ್ಲೇ ಸಂಕ್ಲೇಶ ಪರಿಣಾಮ ಮಾಡ್ತಾ ಕೂಡುತ್ತನ. ವಸ್ತುಸ್ವರೂಪವನ್ನು ಎದುರಿಗಿಟ್ಕೊಂಡ ಪರಿಣಾಮವನ್ನು ನಾವು ನಿರ್ಮಲವಾಗಿರಿಸಿಕೊಳ್ಳುವ ಪ್ರಯತ್ನ ಮಾಡೋದ ಇದುವೇ ನಮ್ಮ ಕಲ್ಯಾಣದ ಏಕಮೇವ ಉಪಾಯ. ಪುಣ್ಯ ಪಾಪ ಫಲ ಮಾಡಿ ಹರ ಕವಿ ಲಖವೋ ಮತ ಭಾಯ ಯಹ ಬುದ್ಗಲ ಪರ ಜಾಯ್ ಉಪಜೀವಿನ ಸೇ ಫಿರ್ತಾಯಿ. ತೀವಿ ಪುದ್ಗಲ ಪರ್ಯಯಗಳು ತಾವೇ ಹುಟ್ಟುತ್ತ ನಷ್ಟವಾಗುತ್ತ ತಾವೇ ಮೇನುತ್ಪನ್ನವಾಗುತ್ತಲಿರುವವು. ಮರಳಿ ಏನದವು? ಮರಳಿ ಉತ್ಪನ್ನ ಆಗ್ತಾ ಇರ್ತವು. ತೀವಿ ಅವೇನದವು? ಪುದ್ಗಲದ ಪರ್ಯಾಯ, ಪುದ್ಗಲ ಪರ್ಯಾಯ. ಮತ್ತು ಈ ಜೀವ ನಿರಂತರ ಯಾವುದರಿಂದ ಮೋಸ ಹೋಗ್ತಾ ಇದ್ದಾನೆ? ಪುದ್ಗಲದ ಪರ್ಯಾಯದಿಂದ. ಪುದ್ಗಲದ ಕೇವಲ ಒಂದು ಪುದ್ಗಲನ ಈ ಲೋಕದೊಳಗ ನರ್ತಿಸ್ತಾ ಇದೆ ಅಂಥೇಳಿ ಹಿಂದೆ ಕಲಶ ಬಂದು ಹೋಗಿದೆ ರೀ. ಬೇರೆ ಯಾರೂ ನರ್ತಿಸ್ತಾ ಇಲ್ಲ, ಒಂದು ಪುದ್ಗಲ. ಮತ್ತು ಈ ಮೂಢ ಜೀವ ಆ ಪುದ್ಗಲ ಪರ್ಯಾಯದೊಳಗ ಮೂರ್ಛಿತನಾಗಿ ತನ್ನತನವನ್ನು ತಾನು ಕಳ್ಕೊಂಡ ಆ ಪುದ್ಗಲದ ಸಮೂಹದೊಳಗ ತಾನೂ ಪುದ್ಗಲವತ್ ಆಗಿ ಹೋಗಿದ್ದಾನೆ. ಅದ್ರ ಜೊತೆ ಕುಣಿಯಾಕೊಂಡು ಬಿಟ್ಟು ಇಷ್ಟ ಬಂದಿದೆ.